Kalinga Institute of Social Sciences, KISS, Bhubaneswar, Orissa in India is world's largest fully free residential educational institute and home for 25,000 tribal children, including 15,000 girls, educating from kindergarten to post-graduation, along with vocational and life skills training. KISS has been implementing the Millennium Development Goals of the United Nations Organization and transforming social liabilities into social assets, creating change agents for the society and converting tax consumers into taxpayers, a unique educational initiative for social transformation. ಎರಡು 2012-13ನೇ ಸಾಲಿನ TSR ಸ್ಮಾರಕ ಮೊಹರೆ ಹಣಮಂತರಾಯ ಅಭಿವೃದ್ಧಿ ಹಾಗೂ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೀಗ ಆರಂಭಗೊಳ್ಳಲಿದೆ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಆತ್ಮೀಯವಾದ ಸ್ವಾಗತ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ, ಹಜ್ ಹಾಗೂ ವಾರ್ತಾ ಮತ್ತು ಸಂಪರ್ಕ ಖಾತೆ ಸಚಿವರಾದಂತಹ ಸನ್ಮಾನ್ಯ ರೋಷನ್ ಬೇಗ್ ಅವರು ಸಹ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ನಮ್ಮ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದಂತಹ ಹಾಗೂ TSR ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂತಹ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಅರಳಿ ನಾಗರಾಜ್ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂತಹ ಶ್ರೀಯುತ MA ಪೊನ್ನಪ್ಪ ಇವರಿಗೂ ನಮ್ಮ ಆತ್ಮೀಯವಾದ ಸ್ವಾಗತ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಶ್ರೀಯುತ ಅರಳಿ ನಾಗರಾಜ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇವೆ. ಹಾಗೆ ಡಾಕ್ಟರ್ ನಾಗಾಂಬಿಕಾ ದೇವಿ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನಿರ್ದೇಶಕರಾದಂತಹ ಶ್ರೀಯುತ NR ವಿಶ್ವಕುಮಾರ್ ಇವರಿಗೂ ನಮ್ಮ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ N ಅರ್ಜುನ್ ದೇವ, ಶ್ರೀ ಈಶ್ವರ ದೈತೋಟ, ರಾಘವೇಂದ್ರ ಅರವಿಂದರಾವ್ ಜೋಶಿ, KB ಗಣಪತಿ, ಅಂಶಿ ಪ್ರಸನ್ನಕುಮಾರ್, ಡಾಕ್ಟರ್ ಸದಾನಂದ ಪೆರ್ಲಾ, ಡಾಕ್ಟರ್ ನರೇಂದ್ರ ರೈ ದೇರ್ಲಾ, ದೀಪಕ್ ಸಾಗರ್ ಈ ಎಲ್ಲ ಗಣ್ಯರು ಸಹ ವೇದಿಕೆಗೆ ದಯಮಾಡಿ ಆಗಮಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೋರ್ತಾ ಇದ್ದೇವೆ. ಸುದ್ದಿ ಸಂಗ್ರಹ, ಸುದ್ದಿ ಸಂಪಾದನೆ ಹಾಗೂ ಮಂಡನೆಗಳೆಂಬ ಪತ್ರಿಕಾ ಧರ್ಮದ 3 ಆಯಾಮಗಳನ್ನು ಸಮರ್ಥವಾಗಿ ನಿರ್ವಹಿಸುವುದರ ಜೊತೆಯಲ್ಲೇ ಚೂಪಾಣವೆಂಬ 4ನೇ ಆಯಾಮದ ಮೂಲಕ ಒಂದು ತಲೆಮಾರಿನ ಓದುಗರನ್ನು ಸದಾ ಎಚ್ಚರದ ಸ್ಥಿತಿಯಲ್ಲಿ ಇರಿಸಿದ ಹಿರಿಮೆ ದಿವಂಗತ TS ರಾಮಚಂದ್ರರಾವ್ ಅವರದ್ದು. ಪತ್ರಿಕಾ ಪ್ರಕಟಣೆ ಎಂಬ ದೈನಿಕ ಪವಾಡವನ್ನು ನಿರ್ಭೀತವಾಗಿ, ನಿಷ್ಪಕ್ಷಪಾತವಾಗಿ ದಿನದಿನವೂ ಕಾತರದಿಂದ ಕಾಯ್ದ ಓದುಗನಿಗೆ ಪ್ರಸ್ತುತಪಡಿಸಿದ ಕರ್ಮಜೀವಿ ದಿವಂಗತ ಮೊಹರೆ ಹಣಮಂತರಾಯರು. ತಿಳುಹಿಗೆ ಯಾವ ತೊಡಕಿರದ, ಭಯದ ಬಂಧನವಿರದ, ತಲೆ ಎತ್ತಿ ಸ್ಥೈರ್ಯದಲ್ಲಿ ನಿಲ್ಲಬಹುದಾದ ನಾಡೊಂದನ್ನು ನಮಗಾಗಿ ಕೊಟ್ಟಂತಹ ಈ ಮಹನೀಯರ ಹೆಸರಿನಲ್ಲಿ ಸ್ಥಾಪಿತವಾದಂತಹ ಪ್ರಶಸ್ತಿಯ ಪ್ರದಾನ ಇಂದು ಎಂಬ ಭಾವನೆಯೇ ಪತ್ರಕರ್ತರನ್ನು, ಉತ್ಸಾಹಿ ಓದುಗರನ್ನು ಪುಳಕಿತಗೊಳಿಸುತ್ತದೆ. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೇತೃತ್ವದಲ್ಲಿ TSR ಸ್ಮಾರಕ ಮೊಹರೆ ಹಣಮಂತರಾಯ ಅಭಿವೃದ್ಧಿ ಹಾಗೂ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ಸಭಾಸದರಿಗೆ ನಾನು ವೀಣಾ ಶರ್ಮಾ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಇದೀಗ ಕಾರ್ಯಕ್ರಮದ ಶುಭಾರಂಭ ನಾಡಗೀತೆಯೊಂದಿಗೆ ವಾರ್ತಾ ಬಳಗದ ಕಲಾವಿದರಿಂದ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಗೆ ದನಿಯಾದಂತಹ ವಾರ್ತಾ ಬಳಗದ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಆತ್ಮೀಯರೇ, 300ರ ಗಣ್ಯರು, 300ರ ಪುಣ್ಯರು, 600ರ ಸಾಮಾನ್ಯರು, ಎಲ್ಲರನ್ನೂ ಮೀರಿ ಬೆಳೆದವರು 4ನೇ ಆಯಾಮದ ಪತ್ರಕರ್ತರು. ಎಡ್ಮಂಡ್ ಬರ್ಕ್ ಮಹಾಶಯನು ಕರೆದಂತೆ ಎಲ್ಲಕ್ಕೂ ಮಿಗಿಲಾದ 4th ಎಸ್ಟೇಟ್ನ ಜ್ಯೋತಿಗೆ ಸದಾ ತೈಲವಾದವರು, ದೀಪಸ್ತಂಭವಾಗಿ ಅಲುಗದೆ ನಿಂತವರು, ಅಂದಿನಿಂದ ಇಂದಿನವರೆಗೆ ಪತ್ರಿಕಾ ಧರ್ಮವನ್ನು ಬೆಳೆಸಿದ್ದಾರೆ. ಆ ಎಲ್ಲ ಚೇತನಗಳ ನೆನಪಿಗೆ, ಮುಂಬರುವ ಹಾದಿಯ ಬೆಳಕಿಗೆ ಇದೀಗ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿ ಗಣ್ಯರಲ್ಲಿ ಕೋರಿಕೆ. ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಸಚಿವರಿಗೆ ಹಾಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇದೀಗ ಆಗಮಿಸಿರುವ ಅತಿಥಿ ಗಣ್ಯರಿಗೆ, ನೆರೆದಿರುವ ಸಭಾಸದರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರಲು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಎನ್ ನಾಗಾಂಬಿಕಾ ದೇವಿ ಅವರಲ್ಲಿ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. TSR ಮತ್ತು ಮೊಹರೆ ಹನುಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಗಳು ಕನ್ನಡ ಪತ್ರಿಕಾ ರಂಗದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿಗಳಾಗಿವೆ.
ಈ 2 ಅತ್ಯುನ್ನತ ಪ್ರಶಸ್ತಿಗಳ ಜೊತೆಗೆ ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮದ ಪ್ರಶಸ್ತಿಗಳನ್ನು ಸಹ ಇಂದು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯ ಸರ್ಕಾರದ ವತಿಯಿಂದ ಈ 4 ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತಿದೆ. ಸಮಾಜದ ಸ್ವಾಸ್ಥ್ಯಕ್ಕೆ ಕನ್ನಡಿ ಹಿಡಿಯುವಂತಿರುವ ಪತ್ರಿಕೋದ್ಯಮ ಅಷ್ಟೇ ಅಲ್ಲ, ಸಾರ್ವಜನಿಕರ ಜೀವನದ ಅವಿಭಾಜ್ಯ ಅಂಗವಾಗಿರುವಂತಹ ಈ ಪತ್ರಿಕೋದ್ಯಮದ ಕನ್ನಡ ಪತ್ರಿಕಾರಂಗದ ಹಿರಿಯ ಪತ್ರಕರ್ತರಾದ TS ರಾಮಚಂದ್ರರಾವ್ ಸಂಸ್ಮರಣೆಯಲ್ಲಿ ಕರ್ನಾಟಕ ಸರ್ಕಾರ 1993ರಿಂದ TSR ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ ವಿಜಯಪುರದ ಮೊಹರೆ ಹನುಮಂತರಾಯ ಅವರ ಸಂಸ್ಮರಣೆಯಲ್ಲಿ ಮೊಹರೆ ಹನುಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ 2010ರಿಂದ ಪ್ರತಿ ವರ್ಷ ನೀಡುತ್ತಿದೆ. ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮ ಕ್ಷೇತ್ರಗಳಲ್ಲಿ ಅಪೂರ್ವ ಸಾಧನೆ ಮಾಡಿದ ಪತ್ರಕರ್ತರನ್ನು ಪ್ರೋತ್ಸಾಹಿಸಲು ಕರ್ನಾಟಕ ಸರ್ಕಾರವು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಗಳನ್ನು 2001ರಿಂದ ನೀಡುತ್ತಾ ಬಂದಿದೆ. ಕರ್ನಾಟಕ ಪತ್ರಿಕಾರಂಗದಲ್ಲಿ ಅತ್ಯುನ್ನತ ಪ್ರಶಸ್ತಿಗಳಾದ TSR ಮತ್ತು ಮೊಹರೆ ಹನುಮಂತರಾಯ ಪ್ರಶಸ್ತಿಗಳನ್ನು ಸೇರಿದಂತೆ ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲು ಆಗಮಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಶ್ರೀ ಸಿದ್ದರಾಮಯ್ಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಮಾನ್ಯ ಮೂಲ ಸೌಲಭ್ಯ ಅಭಿವೃದ್ಧಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಹಾಗೂ ಹಜ್ ಸಚಿವರಾದಂತಹ ಶ್ರೀ R. ರೋಷನ್ ಬೇಗ್ ಅವರನ್ನು ಸಹ ಆದರಣೀಯವಾಗಿ ಸ್ವಾಗತಿಸುತ್ತೇನೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರು ಹಾಗೂ 2012 ಹಾಗೂ 2013ನೇ ಪತ್ರಿಕೋದ್ಯಮ ಪ್ರಶಸ್ತಿಗಳ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂತಹ ನ್ಯಾಯಮೂರ್ತಿ ಶ್ರೀ ಅರಳಿ ನಾಗರಾಜ್ ಅವರನ್ನು ಸಹ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅತ್ಯಂತ ಚೈತನ್ಯ ಚಿಲುಮೆಯು ಬಹಳಷ್ಟು ಕೆಲಸಗಳಲ್ಲಿ ವಿಶೇಷವಾದಂತಹ ಮಾಧ್ಯಮದಲ್ಲಿ ಅತಿ ಹೆಚ್ಚಿನ ಒಂದು ಕಾರ್ಯಚಟುವಟಿಕೆಗಳು ತಂದಿರುವಂತಹ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ M.E. ಪೊನ್ನಪ್ಪ ಅವರನ್ನು ಪ್ರೀತಿಪೂರ್ವಕವಾಗಿ ಪ್ರಶಸ್ತಿ ಪ್ರದಾನಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ದಿನದ ಕೇಂದ್ರ ಬಿಂದುಗಳಾದಂತಹ TSR ಹಾಗೂ ಮೊಹರೆ ಹನುಮಂತರಾಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅವರ ಕುಟುಂಬ ವರ್ಗದವರು ಮತ್ತು ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅವರ ಕುಟುಂಬ ವರ್ಗದವರನ್ನು ಈ ಸಮಾರಂಭಕ್ಕೆ ಅಕ್ಕರೆಯಿಂದ ಸ್ವಾಗತಿಸುತ್ತೇನೆ. ಹಾಗೆ ಸಮಾರಂಭಕ್ಕೆ ಆಗಮಿಸಿ ಬಹಳಷ್ಟು ಹೊತ್ತಿನಿಂದ ಬಹಳ ಪ್ರಶಾಂತವಾಗಿ ಇಲ್ಲಿ ಕಾಯುತ್ತಿರುವಂತಹ ಸಭಿಕರಾದಂತಹ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿರುವಂತಹ ಎಲ್ಲ ಅಧಿಕಾರ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ನಾನು ನಮ್ಮ ಇಲಾಖೆಯ ಪರವಾಗಿ ಹಾಗೂ ಕರ್ನಾಟಕ ಸರ್ಕಾರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಇದೀಗ ನಾವು ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ಕಾಲಿರಿಸಿದ್ದೇವೆ. ನಿಮ್ಮ ನಡುವೆ ಇದ್ದರೂ ತಾವು ಅಸಾಮಾನ್ಯರಾಗಿ ಕಾಲನೆಂಬ ಮೆರಳ ಮೇಲೆ ತಮ್ಮ ಹೆಜ್ಜೆಯ ಛಾಪನ್ನು ಮೂಡಿಸಿದಂತಹ ಪತ್ರಕರ್ತರಿಗೆ 2012-13ನೇ ಸಾಲಿನ TSR ಸ್ಮಾರಕ ಹಾಗೂ ದಿವಂಗತ ಮೊಹರೆ ಹನುಮಂತರಾಯ ಪ್ರಶಸ್ತಿ ಪ್ರದಾನ ಹಾಗೂ ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇದೀಗ ನಾವು ನೆರವೇರಿಸ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರ್ಕೊಳ್ತಾ ಇದ್ದೇವೆ. ಮೊದಲಿಗೆ 2012ನೇ ಸಾಲಿನ TSR ಸ್ಮಾರಕ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಶ್ರೀಯುತ N. ಅರ್ಜುನದೇವ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. 1993ರಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅನುಪಮ ಸಾಧನೆಗೈದಂತಹ ಪತ್ರಕರ್ತರನ್ನು ಸನ್ಮಾನಿಸುವ ಪರಿಪಾಠವನ್ನು ಕರ್ನಾಟಕ ಸರ್ಕಾರ ಬೆಳೆಸಿಕೊಂಡು ಬಂದಿದೆ. ಇದುವರೆಗೂ 20 ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 1 ಲಕ್ಷ ನಗದು ಪುರಸ್ಕಾರವನ್ನು ಈ ಪ್ರಶಸ್ತಿ ಒಳಗೊಂಡಿದೆ. ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಕಾರ್ಮಿಕ ಕ್ಷೇತ್ರ ಮತ್ತು ಉದಯೋನ್ಮುಖ ಪತ್ರಕರ್ತರ ತರಬೇತಿ, ಈ 3 ಕ್ಷೇತ್ರಗಳಲ್ಲಿ ಚಿರಪರಿಚಿತವಾದ ಹೆಸರು ಶ್ರೀ N. ಅರ್ಜುನ್ ದೇವ ಅವರದ್ದು. ಸುಮಾರು 5 ದಶಕಗಳ ಪತ್ರಿಕೋದ್ಯಮ ಅನುಭವ ಹೊಂದಿರುವ ಇವರು ಕರ್ನಾಟಕ ಪತ್ರಿಕಾ ಅಕಾಡೆಮಿ ಸ್ಥಾಪನೆಗೆ ಪ್ರಮುಖ ಕಾರಣಕರ್ತರು. ಜ್ಯೋತಿ ದಿನಪತ್ರಿಕೆ ಮತ್ತು ಪರಂಜ್ಯೋತಿ ವಾರಪತ್ರಿಕೆಗಳನ್ನು ಆರಂಭಿಸಿದ ಹಿರಿಮೆ ಇವರದ್ದು. 1957-58ರಲ್ಲಿ ತಾಯ್ನಾಡುವಿನಲ್ಲಿ ವರದಿಗಾರರಾಗಿ ಕಾರ್ಯನಿರತ ಪತ್ರಕರ್ತರ ಬಳಗ ಸೇರಿದರು. ಆನಂತರ 1962ರಿಂದ 1967ರವರೆಗೆ ಸಂಯುಕ್ತ ಕರ್ನಾಟಕದಲ್ಲಿ, 1967ರಿಂದ 1994ರವರೆಗೆ ಪ್ರಜಾವಾಣಿಯಲ್ಲಿ ವರದಿಗಾರ, ಹಿರಿಯ ವರದಿಗಾರ ಮತ್ತು ಮುಖ್ಯ ಉಪ
ಸಂಪಾದಕರಾಗಿ ಸೇವೆ. ಈಗ ವೈಜ್ಞಾನಿಕ ಲೇಖನಗಳಿಗೆ ಆದ್ಯತೆ ನೀಡಿರುವ ಜಾಣ ಪತ್ರಿಕೆಯ ಸಂಪಾದಕರು. ಕನ್ನಡ ಪತ್ರಿಕಾ ರಂಗದ ಏಳಿಗೆಗೆ ಶ್ರಮಿಸಿದ ಶ್ರೀಯುತರ ಅನುಪಮ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಶ್ರೀ ಅರ್ಜುನ್ ದೇವ ಅವರಿಗೆ 2012ನೇ ಸಾಲಿನ TSR ಸ್ಮಾರಕ ಪತ್ರಿಕೋದ್ಯಮ ಪ್ರಶಸ್ತಿ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತಿದೆ. ಮುಂದೆ 2013ನೇ ಸಾಲಿನ TSR ಸ್ಮಾರಕ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ವೀಕರಿಸಲು ಶ್ರೀ ಈಶ್ವರ ದೈತೋಟ PS ಈಶ್ವರ್ ಭಟ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಮುದ್ರಣ ಮಾಧ್ಯಮ, ರೇಡಿಯೋ, ಟೆಲಿವಿಷನ್ ಹಾಗೂ ಅಂತರ್ಜಾಲ ಪತ್ರಿಕೋದ್ಯಮದಲ್ಲಿ 3.5 ದಶಕಗಳಿಗೂ ಮೀರಿ ಅನುಭವ ಹೊಂದಿ ಪತ್ರಿಕೋದ್ಯಮ ಶಿಕ್ಷಣ, ಅಭ್ಯುದಯ ಪತ್ರಿಕೋದ್ಯಮ, ಸಾಂಸ್ಕೃತಿಕ ಪತ್ರಿಕೋದ್ಯಮ ಮತ್ತು ಮೀಡಿಯಾ ಮ್ಯಾನೇಜ್ಮೆಂಟ್ನಲ್ಲಿಯೂ ತಮ್ಮ ಸಾಧನೆಗಳನ್ನು ದಾಖಲಿಸಿರುವ ಪ್ರತಿಭಾವಂತ ಪತ್ರಕರ್ತ ಶ್ರೀ ಈಶ್ವರ ದೈತೋಟ ಕನ್ನಡದ ಮೊದಲ ಸಾಲಿನ 4 ಪತ್ರಿಕೆಗಳ ಪ್ರಧಾನ ಸಂಪಾದಕರಾಗಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. 1992ರಿಂದ 7.5 ವರ್ಷಗಳ ಕಾಲ ಉದಯವಾಣಿ ಸಂಪಾದಕರಾಗಿದ್ದ ಶ್ರೀಯುತರು ವಿಜಯ ಕರ್ನಾಟಕದ ಪ್ರಧಾನ ಸಂಪಾದಕರಾಗಿದ್ದರು. ಅಲ್ಲದೆ ನೂತನ ವಾರಪತ್ರಿಕೆಯ ಸಂಪಾದಕತನದ ಹೊಣೆಯನ್ನು ಹೊತ್ತಿದ್ದರು. 2.5 ವರ್ಷಗಳ ಕಾಲ ಸಂಯುಕ್ತ ಕರ್ನಾಟಕದ ಪ್ರಧಾನ ಸಂಪಾದಕರಾಗಿ 3 ವರ್ಷ ಟೈಮ್ಸ್ ಆಫ್ ಇಂಡಿಯಾ ಕನ್ನಡ ಆವೃತ್ತಿಯ ಸಂಪಾದಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರ ಸಾಧನೆಯನ್ನ ಪರಿಗಣಿಸಿ ಕರ್ನಾಟಕ ಸರ್ಕಾರ ಶ್ರೀ ಈಶ್ವರ ದೈತೋಟ ಅವರಿಗೆ 2013ನೇ ಸಾಲಿನ TSR ಸ್ಮಾರಕ ಪತ್ರಿಕೋದ್ಯಮ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಇದೀಗ ದಿವಂಗತ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ವೀಕರಿಸಲು 2012ನೇ ಸಾಲಿನ ಈ ಪ್ರಶಸ್ತಿಗೆ ಭಾಜನರಾದಂತಹ ಶ್ರೀ ರಾಘವೇಂದ್ರ ಅರವಿಂದರಾವ್ ಜೋಶಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಬೆಳಗಾವಿಯಲ್ಲಿ 1942ರ ಡಿಸೆಂಬರ್ 8ರಂದು ಜನಿಸಿದ ರಾಘವೇಂದ್ರ ಅರವಿಂದರಾವ್ ಜೋಶಿ ವಿಜ್ಞಾನದಲ್ಲಿ ಪದವಿ ಪಡೆದ ನಂತರ ಸ್ವಲ್ಪ ಕಾಲ ಮುಂಬೈನಲ್ಲಿ ಮಾರಾಟ ವೃತ್ತಿಯಲ್ಲಿದ್ದು ಹುಟ್ಟೂರಿಗೆ ಹಿಂತಿರುಗಿ ಕಟ್ಟಡ ನಿರ್ಮಾಣ ಉದ್ಯೋಗದಲ್ಲಿದ್ದವರು. 1973ರಲ್ಲಿ ಕನ್ನಡ ಚಳುವಳಿಗಾರರ ಸಂಘ ಸ್ಥಾಪಿಸಿ ಅದರ ಯಶಸ್ಸಿಗೆ ಉತ್ತಮ ಪ್ರಚಾರ ಮಾಧ್ಯಮ ಅಗತ್ಯ ಮನಗಂಡು ತಂದೆ ಅರವಿಂದ ಜೋಶಿ ನೇತೃತ್ವದಲ್ಲಿ ನಾಡೋಜ ವಾರಪತ್ರಿಕೆ ಸ್ಥಾಪಿಸಿ ತಾವೇ ಸಂಪಾದಕತ್ವ ಹೊಣೆಗಾರಿಕೆ ವಹಿಸಿಕೊಂಡರು. 1974ರಲ್ಲಿ ನಾಡೋಜ ದಿನಪತ್ರಿಕೆಯಾಯಿತು. ಇಂದಿಗೂ ಶ್ರೀಯುತರು ಪತ್ರಿಕೋದ್ಯಮದಲ್ಲಿ ಸಕ್ರಿಯವಾಗಿದ್ದಾರೆ. ರಾಘವೇಂದ್ರ ಅರವಿಂದರಾವ್ ಜೋಶಿ ಚಿಕ್ಕ ಪತ್ರಿಕೆಗಳ ಅಭಿವೃದ್ಧಿ ಸಲಹಾ ಸಮಿತಿ ಸದಸ್ಯರು, ಪತ್ರಿಕಾ ಅಕಾಡೆಮಿ ಸದಸ್ಯರಾಗಿದ್ದರು. ಕನ್ನಡ ಶಕ್ತಿ ಕೇಂದ್ರದ ರಾಜ್ಯ ಉಪಾಧ್ಯಕ್ಷ. ಇವರ ಹರಟೆ ಸಂಕಲನ ನನ್ನ ಹೆಂಡತಿ ಅಡಿಗೆ ಮಾಡಿದಳು ಪ್ರಕಟವಾಗಿವೆ. ಬೆಳಗಾವಿಯಲ್ಲಿ ಕನ್ನಡ ಪತ್ರಿಕೆಯನ್ನು ಕಟ್ಟಿ ಬೆಳೆಸಿದ ಹಿರಿಮೆಗಾಗಿ ಶ್ರೀ ರಾಘವೇಂದ್ರ ಅರವಿಂದರಾವ್ ಜೋಶಿ ಅವರಿಗೆ ಕರ್ನಾಟಕ ಸರ್ಕಾರ 2012ನೇ ಸಾಲಿನ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಮುಂದೆ 2013ನೇ ಸಾಲಿನ ಮೊಹರೆ ಹಣಮಂತರಾಯ ಪ್ರಶಸ್ತಿಯನ್ನು ಸ್ವೀಕರಿಸಲು ಶ್ರೀ KB ಗಣಪತಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯ ಮೂಲಕ ಮೈಸೂರಿಗೆ ಇಂಗ್ಲಿಷ್ನ ಸಂಜೆ ದಿನಪತ್ರಿಕೆಯನ್ನು ಪರಿಚಯಿಸಿದ KB ಗಣಪತಿ ಕಲ್ಯಾಟಂಡ ಬೋಪಯ್ಯ ಗಣಪತಿ ಅವರು ಮೂಲತಃ ಕೊಡಗು ಜಿಲ್ಲೆಯವರು. 1978ರಲ್ಲಿ ಈ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕರಾಗಿ ಶ್ರೀಯುತರು ಮೈಸೂರು ಪತ್ರಿಕೋದ್ಯಮದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದರು. ಇದರ ಯಶಸ್ಸಿನಿಂದ ಉತ್ತೇಜಿತರಾದ ಪ್ರಯೋಗಶೀಲ ಸಂಪಾದಕ ಗಣಪತಿಯವರು 1980ರಲ್ಲಿ ಜಿಲ್ಲಾ ಮಟ್ಟದ ಮೈಸೂರು ಮಿತ್ರ ಬೆಳಗಿನ ಪತ್ರಿಕೆಯನ್ನು ಓದುಗರ ಮನೆ ಬಾಗಿಲಿಗೆ ತಂದರು. ನಿತ್ಯ ನೂತನ ಶೈಲಿಗೆ ಹೆಸರಾದ ಗಣಪತಿಯವರ ಲೇಖನಿಯಿಂದ ಮೂಡಿಬರುವ ಸ್ಟಾರ್ ಆಫ್ ಮೈಸೂರಿನ ಸಂಪಾದಕೀಯ ಅಬ್ರಾ ಕಡಬ್ರಾ ಮತ್ತು ಹೋಕಸ್ ಫೋಕಸ್ ಅಂಕಣಗಳು ಹಾಗೂ ಮೈಸೂರು ಮಿತ್ರದಲ್ಲಿನ ಸಂಪಾದಕೀಯಗಳು ಹಾಗೂ ಚೂಮಂತ್ರ ಓದುಗರ ಮನಗೆದ್ದಿದೆ. KB ಗಣಪತಿ ಅವರಿಗೆ ಕರ್ನಾಟಕ ಸರ್ಕಾರ 2013ನೇ ಸಾಲಿನ ಮೊಹರೆ ಹಣಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಮುಂದೆ ಅಭಿವೃದ್ಧಿ ಪತ್ರಿಕೋದ್ಯಮದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂತಹ ಶ್ರೀ ಅಂಶಿ ಪ್ರಸನ್ನಕುಮಾರ್. ಪತ್ರಿಕೋದ್ಯಮದಲ್ಲಿ ಕಳೆದ 27 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಶ್ರೀ ಅಂಶಿ ಪ್ರಸನ್ನಕುಮಾರ್ ಅವರು ಮೈಸೂರಿನ ಆರತಿ ಮತ್ತು ಆಂದೋಲನ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. 1955ರಿಂದ ಕನ್ನಡ ಪ್ರಭಾ ದಿನಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪತ್ರಿಕೆಯಲ್ಲಿ ಮಾನವೀಯ ವರದಿಗಳನ್ನು ಬರೆಯುವ ಮೂಲಕ ಹಲವಾರು ಬಡ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ನೀಡಿದ್ದಾರೆ. ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿದ್ದ ಹಲವರ ಚಿಕಿತ್ಸೆಗಾಗಿ ನೆರವು ದೊರಕಿಸಿಕೊಟ್ಟಿದ್ದಾರೆ. ಪತ್ರಿಕೋದ್ಯಮ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕನ್ನಡ ಪ್ರಭದಲ್ಲಿ ಸತತ 101 ದಿನಗಳು ಪ್ರಕಟವಾದ ರೈತರ ಯಶೋಗಾಥೆಗಳನ್ನು ಅನ್ನದಾತರ ಆತ್ಮಕಥೆ ಹೆಸರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗ ಪ್ರಕಟಿಸಿದೆ. ಅಧಿಕೃತ ಬಿಡುಗಡೆಗೆ ಮುನ್ನ ಮೊದಲ ಎಲ್ಲ ಆವೃತ್ತಿಗಳು ಮಾರಾಟವಾಗಿದ್ದು ಇದೀಗ 2ನೇ ಮುದ್ರಣ ಸಿದ್ಧವಾಗುತ್ತಿದೆ. 2012ನೇ ಸಾಲಿನ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಗೆ ಶ್ರೀ ಅಂಶಿ ಪ್ರಸನ್ನಕುಮಾರ್ ಭಾಜನರಾಗಿದ್ದಾರೆ. ಮುಂದೆ 2013ನೇ ಸಾಲಿನ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ವೀಕರಿಸಲು ಡಾಕ್ಟರ್ ಸದಾನಂದ ಪೆರ್ಲಾ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ.
ಸಂಯುಕ್ತ ಕರ್ನಾಟಕ ಮತ್ತು ಕಾಸರಗೋಡಿನ ಸಂಜೆ ದೈನಿಕ ಪ್ರತಿಸೂರ್ಯ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿರುವ ಅನುಭವ ಹೊಂದಿರುವ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಕಳೆದ 20 ವರ್ಷಗಳಿಂದ ಆಕಾಶವಾಣಿ ಕಾರ್ಯಕ್ರಮ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗುಲ್ಬರ್ಗಾ ಆಕಾಶವಾಣಿ ಕೇಂದ್ರದಲ್ಲಿ 16 ವರ್ಷಗಳ ಅವಧಿಯವರೆಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಕೇಂದ್ರೀಕೃತ ಕಾರ್ಯಕ್ರಮಗಳ ಜೊತೆಗೆ ಈ ಭಾಗದಲ್ಲಿನ ಬರ ಹಾಗೂ ನೆರೆ ಸಂದರ್ಭಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿರುವ ಹಿರಿಮೆಯನ್ನು ಹೊಂದಿದ್ದಾರೆ. ಮಂಗಳೂರು ಆಕಾಶವಾಣಿಯ ವನಿತಾವಾಣಿ ವಿಭಾಗದಲ್ಲಿ ಮಹಿಳಾ ಜಾಗೃತಿಯ ಸರಣಿ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಅಭಿವೃದ್ಧಿ ಪತ್ರಿಕೋದ್ಯಮದಲ್ಲಿ ಮಾಡಿರುವ ಸೇವೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ ಡಾಕ್ಟರ್ ಸದಾನಂದ ಪೆರ್ಲಾ ಅವರಿಗೆ 2013ನೇ ಸಾಲಿನ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಪರಿಸರ ಪತ್ರಿಕೋದ್ಯಮದಲ್ಲಿ ಅಪೂರ್ವ ಸಾಧನೆ ಮಾಡಿದ ಕನ್ನಡ ಪತ್ರಕರ್ತರನ್ನು ಪ್ರೋತ್ಸಾಹಿಸಲು ಇದೀಗ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ಸ್ಥಾಪಿಸಿದೆ. ಕನಿಷ್ಠ 10 ವರ್ಷ ಅನುಭವ ಹೊಂದಿದ ಹಾಗೂ ಪರಿಸರ ಪತ್ರಿಕೋದ್ಯಮಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಪತ್ರಕರ್ತರಿಗೆ 50,000 ರೂಪಾಯಿ ನಗದು ಬಹುಮಾನ ನೀಡತಕ್ಕಂತಹ 2012ನೇ ಸಾಲಿನ ಈ ಪ್ರಶಸ್ತಿಯನ್ನು ಸ್ವೀಕರಿಸಲು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರನ್ನ ಆಹ್ವಾನಿಸ್ತಾ ಇದ್ದೇವೆ. ವೃತ್ತಿಯಲ್ಲಿ ಉಪನ್ಯಾಸಕರಾಗಿರತಕ್ಕಂತಹ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರು ಹಿಂದೆ 7 ವರ್ಷಗಳ ಕಾಲ ತರಂಗ ವಾರಪತ್ರಿಕೆಯಲ್ಲಿ ಉಪಸಂಪಾದಕರಾಗಿದ್ದವರು. ತರಂಗ, ಸುಧಾ, ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ವಾರ್ತಾ ಭಾರತಿ, ಹೊಸ ದಿಗಂತ ಸೇರಿದಂತೆ ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಅವರ 500ಕ್ಕೂ ಹೆಚ್ಚು ಪರಿಸರಕ್ಕೆ ಸಂಬಂಧಿಸಿದ ಲೇಖನಗಳು ಪ್ರಕಟವಾಗಿವೆ. ಪ್ರಜಾವಾಣಿಯಲ್ಲಿ ಅಜ್ಜನ ಜಗುಲಿ, ವಾರ್ತಾ ಭಾರತಿಯಲ್ಲಿ ತನ್ಮಯ ಮತ್ತು ವಿಜಯವಾಣಿಯ ಹಸಿರು ಉಸಿರು ಅಂಕಣಗಳ ಮೂಲಕ ಗಮನ ಸೆಳೆದಿದ್ದಾರೆ. ಪರಿಸರ, ಕೃಷಿ ಸೇರಿದಂತೆ ಶ್ರೀಯುತರ 7 ಪುಸ್ತಕಗಳು ಪ್ರಕಟವಾಗಿವೆ. ಪರಿಸರ ಪತ್ರಿಕೋದ್ಯಮದಲ್ಲಿ ಮಾಡಿರುವ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಅವರಿಗೆ 2012ನೇ ಸಾಲಿನ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಮುಂದೆ 2013ನೇ ಸಾಲಿನ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಸ್ವೀಕರಿಸಲು ಶ್ರೀ ದೀಪಕ್ ಸಾಗರ್ ಅವರಿಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ವಿಜಯವಾಣಿ ದಿನಪತ್ರಿಕೆಯಲ್ಲಿ ಸಾಗರದ ವರದಿಗಾರರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ದೀಪಕ್ ಸಾಗರ್ ಅವರು ವಿದ್ಯುನ್ಮಾನ ಮಾಧ್ಯಮದಿಂದ ವೃತ್ತಿ ಜೀವನವನ್ನ ಪ್ರಾರಂಭಿಸಿದವರು. ಜಿ ಕನ್ನಡ ವಾಹಿನಿಗೆ ಶಿವಮೊಗ್ಗದ ವರದಿಗಾರರಾಗಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಸುವರ್ಣ ಟಿವಿಯಲ್ಲಿ ಪ್ರಕೃತಿಯ ವೈಚಿತ್ರ್ಯಗಳ ಕುರಿತು ಚಿದಂಬರ ರಹಸ್ಯ ಸಾಕ್ಷ್ಯಚಿತ್ರದ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕದ ಬುಡಕಟ್ಟು ಅಧ್ಯಯನ ಲೇಖನ ಬರವಣಿಗೆ ಮತ್ತು ಹಾವುಗೊಲ್ಲರ ಪುನರ್ವಸತಿಗಾಗಿ ಶ್ರಮಿಸಿದ್ದಾರೆ. ಪರಿಸರ ಪತ್ರಿಕೋದ್ಯಮದಲ್ಲಿ ಮಾಡಿರುವ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಶ್ರೀ ದೀಪಕ್ ಸಾಗರ್ ಅವರಿಗೆ 2013ನೇ ಸಾಲಿನ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರು ದಯಮಾಡಿ ನಮ್ಮ ಛಾಯಾಗ್ರಾಹಕ ಮಿತ್ರರ ಕೋರಿಕೆಯ ಅನುಗುಣವಾಗಿ ಮೇರೆಗೆ ಒಂದು ಸ್ಥಿರ ಛಾಯಾಗ್ರಹಣಕ್ಕಾಗಿ ಸಹಕರಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೀವಿ. ಎಲ್ಲರ ಅವಗಾಹನೆಗೆ eNarada.com ಜಾಲತಾಣದಲ್ಲಿ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೀವು ವೀಕ್ಷಿಸಬಹುದು. ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಎಲ್ಲ ಸಾಧಕರಿಗೆ ಹಾಗೂ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ಸಚಿವರಿಗೆ ಧನ್ಯವಾದಗಳು. ಆತ್ಮೀಯರೇ, ಇಂತಹ ಕ್ಲಿಷ್ಟಕರವಾದ ಈ ಪ್ರಶಸ್ತಿ ಆಯ್ಕೆಯನ್ನು ಬಹಳ ಸುಲಭವಾಗಿ ನಿರ್ವಹಿಸಿದಂತಹ ಆಯ್ಕೆ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಈಗ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಸನ್ಮಾನ್ಯ ಸಚಿವರಾದಂತಹ ರೋಷನ್ ಬೇಗ್ ಅವರಲ್ಲಿ ಕೋರ್ಕೊಳ್ತಾ ಇದ್ದೇವೆ. ಮೊದಲಿಗೆ TSR ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾದಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದಂತಹ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಅರಳಿ ನಾಗರಾಜ್ ಅವರಿಗೆ ನಮ್ಮ ಕೃತಜ್ಞತೆಗಳು. ಆಯ್ಕೆ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ P. ರಾಮಯ್ಯ ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ಕೃತಜ್ಞತೆಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇವೆ. ನಂತರ ಶ್ರೀಯುತ ಅರಕೆರೆ ಜಯರಾಮ್ ಅವರು ಹಾಗೂ ಶ್ರೀಮತಿ MD ಸುಶೀಲಾ, ಈ ಮೂವರು ಸದಸ್ಯರು ಸಹ ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ಕೃತಜ್ಞತೆಗಳನ್ನು ಸ್ವೀಕರಿಸಬೇಕು. ಶ್ರೀಯುತ ಅರಕೆರೆ ಜಯರಾಮ್, ಹಾಗೂ ಶ್ರೀಮತಿ ಸುಶೀಲಾ.
ಶ್ರೀಮತಿ ಸುಶೀಲಾ ಅವರು ದಯಮಾಡಿ ಸಭಾಂಗಣದಲ್ಲಿ ಇದ್ದಲ್ಲಿ ದಯಮಾಡಿ ವೇದಿಕೆಗೆ ಆಗಮಿಸಿ ಕೃತಜ್ಞತೆಗಳನ್ನು ಸ್ವೀಕರಿಸಬೇಕು. ಹಾಗೂ ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮದ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾದಂತಹ ಡಾಕ್ಟರ್ ಆರ್ ಪೂರ್ಣಿಮಾ ಅವರು ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಹಿರಿಯ ಪತ್ರಕರ್ತರಾದಂತಹ ಶ್ರೀಯುತ ಎನ್ ಅರ್ಜುನ್ ದೇವ ಅವರು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಕೋರಿಕೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಃ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಅಂದರೆ ನಿಮ್ಮಲ್ಲಿ ಭಿನ್ನ ಮತದವರಿರ್ಬೋದು, ಭಿನ್ನ ಜಾತಿಯವರಿರ್ಬೋದು, ದೇವರು ನಂಬದೇ ಇರೋರು ಇರ್ಬೋದು. ಆದರೆ ಎಲ್ರಿಗೂ ಯಾರೋ ಒಬ್ಬ ಭಗವಂತ ಇದ್ದಾನೆ, ಯಾರೋ ಒಬ್ಬ ಸೃಷ್ಟಿಕರ್ತ ಇದ್ದಾನೆ. ಯಾವುದೇ ಒಂದು ವಸ್ತು ಇದ್ದರೆ ಅದನ್ನು ಮಾಡಿದವ್ರು ಯಾರೋ ಇರಬೇಕು. ಅವರಿಗೆ ಯಾರು ಏನು ನಮಸ್ಕಾರ ಮಾಡಿದ್ರೆ ಎಲ್ಲ ಅವನಿಗೇ ಸೇರುತ್ತೆ. ಹೇಗೆ ಆಕಾಶದಿಂದ ಮಳೆ ರೂಪದಲ್ಲಿ ನೀರು ಕೆಳಗೆ ಬೀಳುತ್ತೋ ಅಂತಿಮವಾಗಿ ಅದು ಸಾಗರವನ್ನೇ ಸೇರುತ್ತೆ. ಹಾಗೆ ನಿಮ್ಮೆಲ್ಲರ ಆಶಯಗಳು ಎಲ್ಲನೂ ಆ ದೇವರಿಗೆ ಅರ್ಪಿತವಾಗಲಿ ಅಂತ ಆರಿಸಿ ನಾನು 2 ಮಾತು ಹೇಳಲು ಇಚ್ಛಿಸ್ತೇನೆ. ಇಲ್ಲಿ ಮೊದಲು ಮುದ್ರಣ ಮಾಧ್ಯಮ, ಅದಾದ ಮೇಲೆ ಎಲೆಕ್ಟ್ರಾನಿಕ್ ಮಾಧ್ಯಮ ಬಂದ ಮೇಲೆ ಅದಕ್ಕೊಂದು ಸ್ವಲ್ಪ ಮಂಕು ಬಡೀತೇನೋ ಅಂತ ಅನ್ನಿಸ್ತು ನನಗೆ. ಇಲ್ಲ, ಹಾಗಾಗಲಿಲ್ಲ. ಯಾಕೆಂದರೆ ನಮಗಿಂತ ಮೊದಲು ಅಮೇರಿಕ ಮತ್ತು ಯುರೋಪ್ನಲ್ಲಿ, ಜಪಾನ್ನಲ್ಲಿ ಟಿ ವಿ ಬಂದಿದೆ. ಅಲ್ಲಿ ಯಾವ ಪತ್ರಿಕೆಯೂ ಟಿ ವಿ ಬಂದ ಕಾರಣದಿಂದ ಮುಚ್ಚಲಿಲ್ಲ. ಅದೇ ರೀತಿ ಇಲ್ಲಿ ಕೂಡ ಮೆಟಮಾರ್ಫಿಸಮ್, ಒಂದು ರೀತಿ ರೂಪ ಪರಿವರ್ತನೆ ಮಾಡಿಕೊಂಡು ಪತ್ರಿಕೆಗಳು ಉಳಿದಿವೆ. ಆ ದೃಷ್ಟಿಯಿಂದ ನಾನು 2 ಮಾಧ್ಯಮಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ತಲುಪಿಸುತ್ತೇನೆ. ಅದೇ ರೀತಿ ನಮ್ಮನ್ನು ಆಯ್ಕೆ ಮಾಡಿದ ಸಮಿತಿಗೂ ಕೃತಜ್ಞತೆಗಳು, ಇದನ್ನು ಕೊಡಮಾಡಿದ ಸರ್ಕಾರಕ್ಕೂ ನಮ್ಮ ಕೃತಜ್ಞತೆಗಳು. ಅಂದರೆ ಪತ್ರಿಕೆಯಲ್ಲಿ ಏನಾದ್ರು ತಪ್ಪು ಮಾಡಿದರೆ ಕೇಳೋರೊಬ್ಬರು ಇದ್ದಾರೆ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತದು. ಅದಕ್ಕೇನು ಹಲ್ಲಿಲ್ಲ ಅಂತ ನಾನು ಅನೇಕ ಸಾರಿ ಅವ್ರ ಮುಂದೆನೇ ಹೇಳಿದ್ದೇನೆ. ಆದರೂ ಕೂಡ ಏನೋ ಒಂದಿದೆ, ಅದರ ವ್ಯಾಪ್ತಿಗೆ ಟಿ ವಿ ಬರೋದಿಲ್ಲ. ಅವ್ರದ್ದೇ ಆದ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೂ ಒಂದು ನಿಯಂತ್ರಣ ಅಗತ್ಯ ಅಂತ ಆದಷ್ಟು ಬೇಗ ಪ್ರೆಸ್ ಕೌನ್ಸಿಲ್ ವ್ಯಾಪ್ತಿಗೆ ಟಿ ವಿ ಮಾಧ್ಯಮವನ್ನು ತರಬೇಕು. ನಾನು ಪತ್ರಿಕಾ ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ಇದು ಮಾಧ್ಯಮ ಅಕಾಡೆಮಿ ಆಗಬೇಕು ಅಂತ ಪರಿವರ್ತನೆ ಆಯಿತು. ನಾನಿದ್ದಾಗಲೇ ಪರಿವರ್ತನೆ ಆಯಿತು. ನಾನು ಪತ್ರಿಕಾ ಅಕಾಡೆಮಿ ಅಧ್ಯಕ್ಷನೂ ಹೌದು, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷನೂ ಹೌದು. ಅದು ಯಾಕೆ ಮಾಡಿದ್ವಿ ಅಂದರೆ ಅದನ್ನು ಹೊರಗಿದ್ರೆ ಅಷ್ಟು ರುಚಿಸೋದಿಲ್ಲ, ನಮ್ಮ ಜೊತೆಗೆ ಅವರೂ ಇರಲಿ ಅಂದರೆ ಅದು ಇನ್ನೂ ಸಾಕಷ್ಟು ಅಂಗರಚನೆ ಇದೆಯಲ್ಲ, ಅದರಲ್ಲಿ ಬದಲಾವಣೆಗಳಾಗಬೇಕಾಗಿದೆ. ಆವಾಗ ಅವರಿಗೂ ಒಂದು ಈಗಲೂ ಕೂಡ ಅವರು ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಇಬ್ಬರೂ ಸೇರಿಸಿ ಯಾವುದಾದ್ರೂ ಅವಾರ್ಡ್ ಕೊಡೋದಾಗಲಿ, ಬೇರೆ ಯಾವುದಾದ್ರೂ ಸೆಮಿನಾರ್ ಆಗಲಿ ಕೂಡಿನೇ ಮಾಡ್ತಿದ್ದಾರೆ. ಅದೊಂದು ರೀತಿ ಒಳ್ಳೆಯದು. ಅದೇ ರೀತಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ತನ್ನ ವ್ಯಾಪ್ತಿಗೆ ಈ ಟಿ ವಿ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮವನ್ನು ಸೇರಿಸ್ಕೊಳ್ಬೇಕು. ಇನ್ನೊಂದೇನೆಂದರೆ, ಈಗ ಇತ್ತೀಚೆಗೆ ಮಾಧ್ಯಮದ ಪ್ರಭಾವ ಎಷ್ಟಿದೆ ಅಂದರೆ ಸೂರ್ಯನ ಬೆಳಕಷ್ಟೇ ಪ್ರಭಾವ ಇದೆ. ಯಾಕೆಂದರೆ ಅದರ ಪ್ರಕಾರದಿಂದ ಈ ರಾಜಕಾರಣಿಗಳೆಲ್ಲ ಕೂಡ ಈಗ ಪತ್ರಿಕೆ ಹೊರಡಿಸೋದು, ಟಿ ವಿ ಮಾಧ್ಯಮ ಮಾಡೋದು ಮಾಡ್ತಿದ್ದಾರೆ. ಇದರಿಂದ ಬರೋದೇನೋ ಸ್ವಾಗತ, ಆದರೆ ಒಂದು ರೀತಿಯ ಉದ್ಯಮಕ್ಕೆ ಕುಂದಾಗುತ್ತೇನೋ ಅಥವಾ ಏನಾದರೂ ಲೋಪ ಆಗುತ್ತೇನೋ ಅನ್ನೋ ಭಾವನೆ ನನ್ನಲ್ಲಂತೂ ಇದೆ. ಯಾಕಂದರೆ ಅವರಿಗಾದರೆ ಯಾವುದೋ ಒಬ್ಬ ರಾಜಕಾರಣಿ ಅವ್ರ ಸಂಬಂಧಪಟ್ಟದ್ದು ಅಂದರೆ ಅದರ ವಿರುದ್ಧ ರಾಜಕಾರಣಿ ಅದಕ್ಕೆ ವಿರುದ್ಧವಾದ ಪರಿಣಾಮ. ಆವಾಗ ಇವನಿಗೆ ವೀಕ್ಷಕನಿಗಾಗಲಿ ಓದುಗನಿಗಾಗಲಿ ಸತ್ಯ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಅವರೊಂದು ರೀತಿ ಹೇಳ್ತಾರೆ, ಇವರೊಂದು ರೀತಿ ಹೇಳ್ತಾರೆ, ಸತ್ಯ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಆದ್ದರಿಂದ ಅದಾದಷ್ಟು ಅವರಿಂದ ಬಿಡುಗಡೆ ಹೊಂದಿ ದೂರ ಇರಬೇಕು. ನಾನು ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟಲ್ಲಿದ್ದಾಗ ಸುಮಾರು ಒಂದು 20-30 ವರ್ಷದಿಂದನೇ ಡಿಫ್ಯೂಷನ್ ಆಫ್ ಓನರ್ಶಿಪ್ ಅಂತ ಒಂದು ರೆಸಲ್ಯೂಷನ್ ಮಾಡಿದ್ವಿ. ಅಂದರೆ ಈ ಓನರ್ಶಿಪ್ ಇದೆಯಲ್ಲ, ಅದನ್ನು ಆದಷ್ಟು ಮಾಡಿ ಬೇರೆಯವ್ರನ್ನ ಸೇರಿಸ್ಕೊಳ್ಬೇಕು, ಡಿಫ್ಯೂಸ್ ಮಾಡಬೇಕು ಅಂತ. ಇಲ್ಲದೆ ಇದೇನಾಗುತ್ತೆ, ಅಲ್ಲಿ ಅವರು ಹೇಳಿದ್ದೇ ನಡೆಯುತ್ತೆ ವಿನಃ ಬೇರೆ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ರೆಸಲ್ಯೂಷನ್ನೇ ಡಿಫ್ಯೂಸ್ ಆಗೋಯ್ತು. ಕೊನೆಗೆ ಇನ್ನೇನು ಮಾಡಿದವ್ರು ಡೀಲಿಂಕ್ ಆಫ್ ನ್ಯೂಸ್ ಪೇಪರ್ ಡೀಲಿಂಗಲ್ಲಿ ಯಾವುದೋ ಒಂದು ಸಂಸ್ಥೆಯಿಂದ ಡೀಲಿಂಕ್ ಮಾಡಬೇಕು ಅಂತ ಪ್ರಯತ್ನ ಪಟ್ವಿ, ಅದು ಕೂಡ ಆಗಲಿಲ್ಲ.
ನನ್ನ ಭಾವನೆ ಏನು ಅನಿಸುತ್ತೆ ಅಂದರೆ, ಒಂದು ಟ್ರಸ್ಟ್, ಒಂದು ಸೊಸೈಟಿ, ಕೋಆಪ್ರೇಟಿವ್ ಸೊಸೈಟಿನಲ್ಲಿರುವ ಆಡಳಿತ ಮಂಡಳಿ ಒಂದು ರೀತಿ ಒಪ್ಪುತ್ತೆ ಅನಿಸುತ್ತೆ. ಇಲ್ಲದೇ ಇದ್ದರೆ ಕರುಣಾನಿಧಿಯವರದೇ ಒಂದು ಆಟ, ಅದಕ್ಕೆ ವಿರುದ್ಧ ಜಯಲಲಿತಾ ಅವರದೇ ಇನ್ನೊಂದು, ಒಬ್ಬೊಬ್ಬರು ಒಂದೊಂದು ಚಾನಲ್ ಇಟ್ಕೊಂಡು ಅವ್ರು ಹೇಳಿದ್ದವ್ರು ಯಾರು ಸತ್ಯ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಆ ದೃಷ್ಟಿಯಿಂದ ಈ ಓನರ್ಶಿಪ್ಪು, ಅದು ಮುದ್ರಣ ಮಾಧ್ಯಮ ಆಗಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಲಿ, ಆದಷ್ಟು ಡಿಫ್ಯೂಸ್ ಆಗಬೇಕು. ಸಾಧ್ಯವಾದರೆ ಅಲ್ಲಿ ಕೆಲಸ ಮಾಡೋರಿಗೂ ಒಂದು ಪ್ರಾತಿನಿಧ್ಯ ನೀಡಬೇಕು. ಅದಕ್ಕೆ ನಾವು ಪ್ರಯತ್ನ ಪಟ್ಟಿವಿ ಬಹಳ ಹಿಂದೆ, ಅದು ಸಾಧ್ಯ ಆಗಲಿಲ್ಲ. ಯಾಕಂದರೆ ಈಗೇನಾಗಿದೆ ಅಂದರೆ, ಜರ್ನಲಿಸ್ಟ್ ಯಾರೂ ಪತ್ರಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಗೋಣಿ ಚೀಲಗಟ್ಟಲೆ ಹಣ ಇರೋರು ಮಾತ್ರ ಮಾಡ್ಬೋದು. ಯಾಕಂದರೆ ನಿಮಗೆ ಬರೋ ಪತ್ರಿಕೆ ₹3 ಇರ್ಬೋದು, 20 ಪುಟ ಇರುತ್ತೆ, 24 ಪುಟ ಇರುತ್ತೆ. ನಾವು ಓದೋ ಕಾಲದಲ್ಲಿ ಏನೋ 4 ಪುಟ ಇದ್ದೇ ಹೆಚ್ಚು. ಅದು 24 ಪುಟ ಓದೋಷ್ಟೊತ್ತಿಗೆ ನಿಮಗೆ 2 ಗಂಟೆ ಕಳೆದೋಗುತ್ತೆ, ಟೈಮ್ ಕೂಡ ಸಿಕ್ಕೋದಿಲ್ಲ. ಅದನ್ನು ₹3 ಕೊಡ್ತಾರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ₹12, ₹14 ಇರುತ್ತೆ. ಯಾಕೆ ಕೊಡ್ತಾರೆ ₹3? ಅಡ್ವರ್ಟೈಸ್ಮೆಂಟಿಂದ ದುಡ್ಡು ಬರುತ್ತೆ ಅವ್ರಿಗೆ. ಈಗಂತೂ ನ್ಯೂಸ್ ಪೇಪರ್ ನೋಡಿದ್ದೀರಲ್ಲ, ವಾರ್ತಾ ಯಾವುದೋ ವೀಕ್ಲಿಗಳಿಗೋ ಮಂತ್ಲಿಗಳಿಗೋ ಒಂದು ಕವರ್ ಇರ್ತಿತ್ತು. ಈಗ ಡೈಲಿ ನ್ಯೂಸ್ ಪೇಪರ್ಗೂ ಒಂದು ಕವರ್, ಫ್ರಂಟ್ ಪೇಜು ಅಡ್ವರ್ಟೈಸ್ಮೆಂಟ್, ಬ್ಯಾಕ್ ಪೇಜು ಅಡ್ವರ್ಟೈಸ್ಮೆಂಟ್, ಸೆಕೆಂಡ್ ಪೇಜು ಅಡ್ವರ್ಟೈಸ್ಮೆಂಟ್, ಹೀಗಾಗಿದೆ. ಈ ದೃಷ್ಟಿಯಿಂದ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಪೇಪರ್ ಮಾಡೋಕ್ಕಾಗಲ್ಲ, ದುಡ್ಡು ಇಲ್ಲದೆ ಪೇಪರ್ ಮಾಡೋಕ್ಕಾಗಲ್ಲ. ಈಗ ಮಾಡಿ ಕಡಿಮೆ ಬೆಲೆಗೆ ಕೊಡೋಕ್ಕೂ ಆಗೋದಿಲ್ಲ. ಈ ದೃಷ್ಟಿಯಿಂದ ಅದೇನಾಗಿದೆ, ಬೇಕಾದಷ್ಟು ಹಣ ಇಟ್ಕೊಂಡಿರ್ತಾರ ಅವ್ರ ಪರವಾಗಿ ಹೋಗ್ತಾಯಿದೆ. ಫ್ರೀಡಮ್ ಆಫ್ ಪ್ರೆಸ್ ಯಾರಿಗೆ? ರಿಪೋರ್ಟ್ರಿಗಾ? ಇಲ್ಲ. ಸಬ್ ಎಡಿಟ್ರಿಗಾ? ಇಲ್ಲ. ಎಡಿಟರ್ಗಾ? ಇಲ್ಲ. ಯಾಕಂದರೆ ಕೆಲವು ಪತ್ರಿಕೆಗಳು ಪ್ರೊಪರೇಟ್ರಿ ಎಡಿಟರ್ಗಳೀಗ. ಏನು ಮಾಡ್ತೀರಿ? ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಏನೋ ನೀವು ಚಕಾರ ಎತ್ತಿದ್ರೆ ಜಾಗ ಬಿಡು ಅಂತಾರೆ. ಆ ದೃಷ್ಟಿಯಿಂದ ಅವ್ರು ಹೆದರ್ಕೊಂಡೇ ಇರ್ತಾರೆ. ಅವ್ರು ಹೇಳಿದಾಗೇ ಕೇಳ್ತಾರೆ, ಅವ್ರು ಹೇಳಿದ್ದೇ ಬರೀತಾರೆ, ಈ ಹೋಗದಲ್ಲಿ ಹೋಗ್ಬೇಕು ಅದನ್ನೇ ಬರೀತಾರೆ. ನಾವು ಆದಷ್ಟು ವರ್ಕಿಂಗ್ ಜರ್ನಲಿಸ್ಟ್ ಏನಿದ್ದಾರೆ ಆದಷ್ಟು ಎಚ್ಚರಿಕೆಯಿಂದ ನಾವು ಇರೋ ಸಮಯನ ಮತ್ತು ಸ್ಪೇಸ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡಬೇಕಾಗಿದೆ. ಅನೇಕರು ಏನಾಗುತ್ತೆ, ಅಲ್ಲಿ ದೆವ್ವ ಇದೆ, ಹೈಕೋರ್ಟಲ್ಲಿ ದೆವ್ವ ಇದೆ ಅಂತೆ. ಎಲ್ಲಿದೆ ಹೈಕೋರ್ಟಲ್ಲಿ ದೆವ್ವ? 3-4 ದಿವಸ ಅಲ್ಲಿ ಯಾರು ಕಾವಲುಗಾರರು ಇರೋದಿಲ್ಲ, ಬೇರೆ ಯಾರೂ ಹೋಗೋದಿಲ್ಲ. ಆ 8ನೇ ದಿವಸ ಕೆಲವು ಫೈಲ್ಗಳು ಮಿಸ್ಸಿಂಗ್ ಅಂತಾರೆ, ಅದೇ ದೆವ್ವ. ಇನ್ನು ಕೆಲವರು ಇನ್ನೊಂದು ದೆವ್ವ ಅಲ್ಲೆಲ್ಲೋ ಬನ್ನೇರುಘಟ್ಟ ರೋಡಲ್ಲಿ ಓಡಾಡ್ತಂದರೆ ನಮ್ಮ ಇವನು ಸ್ಟಾಫ್ ಫೋಟೋಗ್ರಾಫರ್ ಫೋಟೋ ತೆಗೆದಿದ್ದು ಪಬ್ಲಿಷ್ ಮಾಡ್ಬೋದಾಗಿತ್ತಲ್ಲ, ಮಾಡಲಿಲ್ಲ ಇವರಿಗೆ. ಯಾಕೆ ಇಂಥ ಸುದ್ದಿಗಳೆಲ್ಲ ಬರುತ್ತೆ? ಯಾಕೆ ಬರಬೇಕು? ಅದ್ರ ಹಿಂದೆ ಏನಿದೆ ಅಂತ ನಾವು ವಿಚಾರ ಮಾಡಬೇಕಾಗಿದೆ. ಇಂಥದ್ದು ಸುಳ್ಳು ಸುದ್ದಿಗಳು, ಬೇರೆ ಏನೋ ಸಂಬಂಧ ಇಲ್ಲದ ಸುದ್ದಿಗಳನ್ನ ಪ್ರಕಟಿಸೋದನ್ನು ನಾವು ಬಿಡಬೇಕಾಗಿದೆ. ಅಂದರೆ ಆದಷ್ಟು ಜನಸಾಮಾನ್ಯರಿಗೆ ಅನುಕೂಲವಾದಂಥ ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಅವಕಾಶನಿದೆ. ಬೇಕಾದಷ್ಟು ಬದಲಾವಣೆಗಳಾಗಿದೆ. ನಮ್ಮ ಕಾಲದಲ್ಲಾದರೆ ಒಂದು ಫೋನ್ನಲ್ಲಿ ಮೆಸೇಜ್ ಕೊಡಬೇಕಾದ್ರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇಂದಿನ ಮೈಸೂರು ಕಾಂಗ್ರೆಸ್ ಸಮಿತಿ ಇನ್ನೂ ಕರ್ನಾಟಕ ಆಗಿರಲಿಲ್ಲ, ಹೆಸರು ಕರ್ನಾಟಕ ಆಗಿಲ್ಲ, ಕರ್ನಾಟಕ ಆಗಿತ್ತು. ಗುಲ್ಬರ್ಗದಲ್ಲಿ ಸಮಾರಂಭ ನಡೆಯಿತು. ಅಲ್ಲಿ ತಾಯ್ನಾಡಿನಿಂದ ನಾನು, ಪ್ರಜಾವಾಣಿಯಿಂದ ಇನ್ನೊಬ್ಬರು ರಾಜಗೋಪಾಲ್, ಡೆಕ್ಕನಾಡಿನಿಂದ ಇವರು ಗುರುಮೂರ್ತಿ, ಟೈಮ್ಸ್ ಆಫ್ ಇಂಡಿಯಿಂದ ಕುಸುಮಾಕರ್, ಸಂಯುಕ್ತ ಕರ್ನಾಟಕದಿಂದ ಶ್ಯಾಮರಾವ್, ಎಲ್ಲ ಘಟಾನುಘಟಿಗಳೆಲ್ಲ ಅಲ್ಲಿ ಇದ್ದೀವಿ. ನಾನಲ್ಲ, ಅವರೆಲ್ಲ ಘಟಾನುಘಟಿಗಳು. ನಾವೆಲ್ಲ ಸೇರಿದ್ವಿ. ನಾವೆಲ್ಲ ಟೆಲಿಗ್ರಾಮ್ ಕೊಡೋದು. ಶ್ಯಾಮರಾವ್ ಏನು ಮಾಡಿದರು, ಟೆಲಿಗ್ರಾಮ್ ಕೊಟ್ಟರೆ ಏನು ಟ್ರಾನ್ಸ್ಲೇಟ್ ಮಾಡ್ತಾನೋ, ಏನು ಮಾಡ್ತಾನೋ, ಏನು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಫೋನ್ ಬುಕ್ ಮಾಡಿದ್ರು. ಅದೇ ರಾಜಗೋಪಾಲು ಇನ್ನು ಅವರಿಗೆ ವೈರ ಇದ್ದದ್ದು ಸಂಯುಕ್ತ ಕರ್ನಾಟಕ ವರ್ಸಸ್ ಪ್ರಜಾವಾಣಿ. ಆಗ ಕಾಂಪಿಟೀಷನ್, ವೈರ ಅಂತಲ್ಲ, ಕಾಂಪಿಟೀಷನ್ ಇದ್ರು. ಅವ್ರು ಏನು ಮಾಡಿದ್ರು, ಇನ್ನು ಅವ್ರಿಗೆ ಸಿಕ್ಕರೆ ನನಗೂ ಸಿಗಬೇಕು ಅಂತ ಇವರು ಬುಕ್ ಮಾಡಿದರು. ಅದು ಮೊದಲು ಶ್ಯಾಮರಾವ್ ಸಿಕ್ಬಿಡು. ಅವನು ರಾಜಗೋಪಾಲ್ ಸುಮ್ಮನೆ ಇರದೆ ಅವ್ರ ಮೇಲೆ ರೇಗಾಡ್ಬಿಟ್ಟ. ಅವ್ರು ಸಿಕ್ತು ಕೊಟ್ಟಿವಿ, ನಿಮ್ಗೆ ಸಿಕ್ಕಲಿಲ್ಲ ಕೊಡಲಿಲ್ಲ. ಆಮೇಲೆ ಇವ್ರದ್ದು ಸಿಕ್ತು ಅಂತ ಇಟ್ಕೊಳ್ಳಿ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಥರ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಿದ್ದು. ಈ ಕಡೆ ರಾಜಗೋಪಾಲ್ಗೆ ಸಿಕ್ತು, ನಾವೆಲ್ಲ ಕೂತೇ ಇದ್ವಿ. ಟೆಲಿಗ್ರಾಮ್ ಕಟ್ಟಿದ್ದಾಯಿತು. ಬೇಗ ಹೇಳ್ರಿ, ಆ ಊಟಕ್ಕೆ ಟೈಮ್ ಆಯಿತು, 3 ಗಂಟೆ ಆಯಿತು, ಏನು ರೀ ಅಂತಂದರೆ ಅವರು ಸಿಕ್ತು ಅಂತ ತಗೊಂಡು ಹಲೋ ಅಂದ. ಏನೋ ಯಾರೋ? ನಾನು ರಾಜಗೋಪಾಲ. ಏನು ಸಮಾಚಾರ? ಎಲ್ಲಿ? ಗುಲ್ಬರ್ಗಕ್ಕೆ ಯಾಕೆ ಹೋಗಿದ್ದೆ? ಇದು ಸಮಾಚಾರ.
ಅವನು ಗುಲ್ಬರ್ಗಾಗೆ ಯಾಕೆ ಹೋಗಿದ್ದ, ಏನಿಗೆ ಹೋಗಿದ್ದಾನೆ ಇದು ಗೊತ್ತಿರಬೇಕು, ಅದು ತಗೊಳ್ಳೋರು ಫೋನ್ ರಿಸೀವ್ ಮಾಡಬೇಕು ಅಂತ. ಆಯಿತು, ಮುಗ್ದೋಯ್ತು ಕಾಲು. ಆವಾಗ ಭಾರಿ ಕಡಿಮೆ ಅವಧಿನಲ್ಲಿ ಕಾಲ್ ಕೊಡ್ತೀನಿ. ಆಮೇಲೆ ಇನ್ನೊಂದು ಸಾರಿ ಬುಕ್ ಮಾಡಿದ್ರು, ಇನ್ನೊಂದು ಸಿಕ್ತು. ಇನ್ನೊಂದು ಸಾರಿ ಸಿಕ್ಕಿದಾಗ ಇನ್ನೊಬ್ಬನು ಬಂದ, ನಾನು ಬರ್ಕೊಳ್ಬೇಕಾ, ಪೆನ್ಸಿಲ್ ತರ್ತೀನಿ ರೀ ಅಂತ ಓಡೋದ, ಬರಲೇ ಇಲ್ಲ. ಇದು ಹೋಯಿತು. 3ನೇ ಕಾಲ್ ಕೊಟ್ಟರು. ಹೀಗಾಗಿ ಕೊನೆಗೆ ಅವ್ರು ಹೇಳಿದರು, ಸರ್ ಭಾರಿ ಒತ್ತಡ ಇದೆ ಗೊತ್ತಿಲ್ಲಿ, ನಾನು ಇನ್ನು ಕಾಲ್ ಕೊಡೋದಿಲ್ಲ ಅಂತಂದರು. ಆದರೂ ನಮ್ಮ ಯೋಗಕ್ಷೇಮ ನೋಡ್ತಿದ್ದರು ವೀರೇಂದ್ರ ಪಾಟೀಲ್ ಅವರು ಬಂದರು. ಏನು ಅವ್ರಿಗೆ ಆಸೆ ಏನಂದರೆ ರಾಜಗೋಪಾಲ್ ಕೊಟ್ರ ಅಂತ, ಯಾಕಂದರೆ ಅವ್ರನ್ನ ಇಲ್ಲಿದ್ದಾಗಲಿಂದ ಹೇಳ್ತಾನೇ ಇದ್ದರು. ಗುರುರಾಜು ಭಾರಿ ತಮಾಷೆ ಮನುಷ್ಯ, ಡೆಕ್ಕನದಿಂದ ಕೊಟ್ಟಿದ್ದಾರೆ. ಏನು 3ನೇ ಕಾಲಿಗೆ ಇವ್ರು ಹೇಳಿದ್ದೇನು ಗೊತ್ತಾ, ಮೋಡ ಮುಚ್ಚಿದ ವಾತಾವರಣ ಹಾಗೆ ಅಂತ ಅಷ್ಟೇ ಹೇಳಿದ್ರು, ಅಷ್ಟಕ್ಕೆ ಕಟ್ಟಾಯ್ತದು. ಇವರು ಗುರುರಾಜ್ ಅದನ್ನು ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡಿದ್ದು ಕೊಟ್ಟಿದ್ದಾರೆ. ನಾಳೆ ಹವಾಮಾನ ವರದಿ ಬರುತ್ತೆ ಅಂದರು. ಏನು ಇಲ್ಲ, ಒಳ್ಳೆಯ ವರದಿನೇ ಬಂತು. ಅವ್ರು ತಮಾಷೆಗೆ ಹೇಳ್ತು, ಆದರೆ ಅವ್ರಿಗೆ ಹೇಗೆ ಅಂತ ನಮಗೆ ಗೊತ್ತು, ಹೇಗೆ ಮಾಡ್ಕೊಳ್ತಾರೆ. ಪ್ರಜಾವಾಣಿ ಕಾಪಿ ತೊಗೊಳ್ತಾರೆ, PTI ಕಾಪಿ ತೊಗೊಳ್ತಾರೆ, ಇಲ್ಲ ಅವರೇ ಟೆಲಿಫೋನ್ ಮಾಡಿ ತೊಗೊಂಡು ಬಂದು ಚೆನ್ನಾಗಿ ಬಂತು. ಇದು ನಾನು ಯಾರಿಗೂ ಟೀಕೆ ಮಾಡಬೇಕು ಅಂತಲ್ಲ, ನಡೆದ ವಿಷಯ ಗೊತ್ತಾಗಲಿತ್ತ, ಕಷ್ಟ ಇತ್ತು ಅನ್ನೋ ರೀತಿಯಿಂದ ಅಂಥ ಕಷ್ಟದಲ್ಲಿ ಸರ್ವೆಗಳೂ ಮಾಡಿದ್ವಿ, ಚುನಾವಣೆ ಸರ್ವೆಗಳೂ ಮಾಡಿದ್ವಿ. ಇದೆಲ್ಲ ಮಾಡಿದ್ದಾದಮೇಲೆ ನಾವು ಆ ರೀತಿ ಇನ್ನೂ ಬೇಕಾದಷ್ಟಿದೆ ಕಷ್ಟಗಳು ಹೇಳ್ಕೊಳ್ಳೋದಾದರೆ. ಆದರೆ ಈಗ ಬೇಕಾದಷ್ಟು ಗುಂಡಿ ಒತ್ತರೆ ಮ್ಯಾಟ್ರಿಲ್ ಬಂದು ಬೀಳುತ್ತೆ. ಆ ಥರ ಏನೂ ಕಷ್ಟ ಇಲ್ಲ. ಬೇಕಾದಷ್ಟು ನದಿಯಲ್ಲೇ ಏನಾದರೂ ಬೇಕು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಗುಂಡಿ ಹೊತ್ತಿದ್ರೆ ಅಲ್ಲೇ ಡಿಕ್ಷ್ನರಿನೂ ಸಿಕ್ಕುತ್ತೆ. ಅಲ್ಲಿ ನಮ್ಗೆ ಆಗಲ್ಲ, ನಾವೇ ಡಿಕ್ಷ್ನರಿ, ನಮಗೇನು ತೋಚಿದ್ರೆ ಅದೇ ಮಾಡಬೇಕು. ಜೊತೆಗೆ ಇನ್ನೊಂದು ಏನಂದರೆ, ಈಗ ಇತ್ತೀಚೆಗೆ ಹೊಸ ಸುದ್ದಿ ಮೂಲಗಳು ಬಂದಿವೆ. ವೈದ್ಯಕೀಯ ವಿಪರೀತ ಬರ್ತಾಯಿದೆ, ಅದು ಒಂದು ಒಳ್ಳೆಯದೆ. ನಮ್ಮ ಕಾಲದಲ್ಲಿ ಅದು ಇರಲಿಲ್ಲ. ಮಾರ್ಗಕ್ಕೆ ಹೋಗಿ ಯಾರನ್ನ ಅನ್ಯಾಚುರಲ್ ಡೆತ್ ಆಗಿದ್ರೆ ಯಾಕೆ ಸತ್ತ ಏನೋ ಅಷ್ಟು ಬರ್ಕೊಂಡು ಮುಗಿದೋಯ್ತು. ಇದು ಆಗಲ್ಲ. ಈಗ ವಿಪರೀತ ಒಂದು ಎಲ್ಲೋ ದಾನಿ ಬೆಂಗಳೂರಲ್ಲಿದ್ದಾನೆ, ಅದರ ರಿಸೀವರು ಮದ್ರಾಸಲ್ಲಿದ್ದಾನೆ. ಹಾರ್ಟ್ ಇಲ್ಲಿಂದ ಇನ್ನೊಬ್ಬರಿಂದ ತೆಗೆದು ಅವನಿಗೆ ಕಳಿಸಿದರು. ಅದು ಒಂದು ಸುದ್ದಿ ಮೂಲನೇ ವೈದ್ಯಕೀಯನು. ಆಮೇಲೆ ಇನ್ನೊಂದು ಸ್ಪೇಸ್. ಈಗ ಸ್ಪೇಸ್ನಲ್ಲಿ ಅನೇಕ ಇದಿದೆ. ಯಾಕೆಂದರೆ ನಮ್ಮ ಪುರಾಣಗಳೆಲ್ಲ ಚಿಂದಿ ಎದ್ದು ಹೋಗ್ತಾಯಿವೆ. ಚಂದ್ರಮುಖಿನೂ ಇಲ್ಲ, ಏನೂ ಅಲ್ಲ, ಅದು ನಮ್ಮ ಥರನೇ ಒಂದು ಭೂಮಿ. ಚಂದ್ರನ ಆಯಿತು, ಈಗ ಬೇರೆ ಅಂಗಾರಕ ಆಯಿತು, ಹೀಗೆ ಹೋಗ್ತಾ ಇದ್ದಾರೆ. ಹಾಗೆ ಅದೊಂದು ಹೊಸ ಮೂಲ ಇದೆ. ಇಷ್ಟು ನಾವು ಹೊಸ ಮೂಲಗಳನ್ನು ಓದಬೇಕು, ಹೊಂದಿಕೊಂಡು ಇಂದಿನ ಇದನ್ನು ಬಿಡದೆ ಯಾವುದೂ ಒಂದು ರೀತಿ ಪ್ರಜಾಯೋಗಕ್ಷೇಮದಿಂದ ನಡೀಲಿ ಅಂತ ಆಸ್ತಿ ಸರ್ಕಾರ ಈ ಪ್ರಶಸ್ತಿಗಳ ನಮ್ಮೆಲ್ಲರಿಗೂ ಕೊಟ್ಟಿದ್ದರಿಂದ ಅವರೆಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಧನ್ಯವಾದಗಳು ನಡೆಸ್ತೇನೆ. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ಶ್ರೀಯುತ ಎನ್ ಅರ್ಜುನ್ ದೇವ ಅವರಿಗೆ ಧನ್ಯವಾದಗಳು. ಇದೀಗ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಬೇಕು ಅಂತ ಹೇಳಿ ಕೋರಿಕೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ವಾರ್ತಾ ಮತ್ತು ಮೂಲಭೂತ ಅಭಿವೃದ್ಧಿ ಸೌಕರ್ಯಗಳ ಸಚಿವರಾದಂಥ ಆರ್ ರೋಷನ್ ಬೇಗ್ ಅವರೇ, ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಶ್ರೀ ಅರಳಿ ನಾಗರಾಜ ಅವರೇ, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಎಂ.ಎ. ಪೊನ್ನಪ್ಪ ಅವರೇ, ಎಲ್ಲ ಪ್ರಶಸ್ತಿ ಪುರಸ್ಕೃತರೇ, ಇತರ ಎಲ್ಲ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಗೆಳೆಯರೇ, ಕರ್ನಾಟಕ ಸರ್ಕಾರ 2012 ಮತ್ತು 2013 ಸಾಲಿನ TSR ಸ್ಮಾರಕ ಪ್ರಶಸ್ತಿ, ಮೊಹರೆ ಹನುಮಂತರಾಯ ಪ್ರಶಸ್ತಿ,
ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ, ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ, ಈ ಪ್ರಶಸ್ತಿಗಳನ್ನು ಇವತ್ತು 8 ಜನರಿಗೆ ಪ್ರದಾನ ಮಾಡ್ತಾ ಇದ್ದೀವಿ. ನಾನು ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡ ಆಯಿತು ಬರಲಿಕ್ಕೆ. ಕಾರಣ ಯಾಕಪ್ಪ ಅಂತ ನಮ್ಮ ಕೈಗಾರಿಕಾ ಇಲಾಖೆಯಲ್ಲಿ ಒಂದು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಇತ್ತು. ಅದು ಮುಗಿಯೋದು ಸ್ವಲ್ಪ ವಿಳಂಬ ಆಯಿತು. ಹಾಗಾಗಿ ನಿಮ್ಮನ್ನೆಲ್ಲ ಕಾಯಿಸಿದ್ದೀವಿ. ಅದಕ್ಕೋಸ್ಕರ ಕ್ಷಮೆ ಕೋರಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಪತ್ರಿಕೋದ್ಯಮದಲ್ಲಿ ನೀವೆಲ್ಲರೂ ಕೂಡ ಅಪರಿಮಿತ ಸೇವೆಯನ್ನು ಮಾಡಿದ್ದೀರಿ, ಮಾಡ್ತಾನೂ ಕೂಡ ಇದ್ದೀರಿ. ಅವರಿಗೆ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಒಂದು ಸಮಿತಿಯನ್ನು ಆಯ್ಕೆ ಮಾಡಿದರು. ಆಯ್ಕೆ ಸಮಿತಿ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ. ಅವರು 8 ಜನರನ್ನು 2012 ಮತ್ತು 2013ನೇ ಸಾಲಿಗೆ ಆಯ್ಕೆ ಮಾಡಿದ್ದಾರೆ. ಬಹುಶಃ ಎಲ್ಲರೂ ಉತ್ತಮ ಸೇವೆ ಮಾಡಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಭಾವನೆ. ನಾನು ಕೂಡ ಹಾಗೇನೆ ಭಾವಿಸ್ಕೊಂಡಿದ್ದೇನೆ. ಅದೇ ಹೇಳ್ತಾ ಇದ್ರು ರಾಮಯ್ಯನವರು, ಭಾಳ ಜನ 20 ಜನ ಇದ್ದರು, ಅದರಲ್ಲಿ ಎಲ್ಲರೂ ಘಟಾನುಘಟಿಗಳೇ ಇದ್ದರು. ಅದರಲ್ಲಿ ನಾವು ಭಾಳ ವಿವೇಚನೆಯನ್ನು ಉಪಯೋಗಿಸಿ 8 ಜನರ ಅರ್ಹರನ್ನು ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಸರ್ಕಾರದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ. ಅದ್ರ ಜೊತೆಗೆ ನಿಮಗೆಲ್ರಿಗೂ ಕೂಡ ಆಯಸ್ಸು, ಆರೋಗ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೊರಕಲಿ ಅಂತಲೂ ಕೂಡ ಹಾರೈಸ್ತೇನೆ. ಯಾಕಂತಂದರೆ ಇಲ್ಲಿ ಭಾಳ ಜನ ಹಿರಿಯ ಪತ್ರಿಕೋದ್ಯಮಿಗಳಿದ್ದಾರೆ, ಕಿರಿಯರು ಕೂಡ ಇದ್ದಾರೆ. ಭಾಳ ಸಂತೋಷ ಏನಪ್ಪ ಅಂತಂದರೆ ಮೈಸೂರಿನಿಂದ 2 ಆಯ್ಕೆ ಆಗಿದ್ದಾರೆ, ಗಣಪತಿಯವರು ಮತ್ತು ಪ್ರಸನ್ನ ಅವರು. ಅದು ಒಂದು ಸಂತೋಷದ ವಿಚಾರನೇ. ಹಾಗಂತೇಳಿ ಬೇರೆಯವರಿಂದ ಸಂತೋಷ ಇಲ್ಲ ಅಂತಲ್ಲ, ನಮ್ಮೂರು ಅಂತೇಳಿ ಸ್ವಲ್ಪ ಅಭಿಮಾನ ಜಾಸ್ತಿ ಇರ್ತದೆ ಅಷ್ಟೇ. ಹಾಗಾಗಿ ಇಲ್ಲಿ ಬರೀ ಗಣಪತಿ ಪ್ರಸನ್ನ ಅಷ್ಟೇ ಅಲ್ಲ, ಅರ್ಜುನ್ ದೇವ್ ಅವರು ಭಾಳ ಹಿರಿಯ ಪತ್ರಕರ್ತರು, ಭಾಳ ವರ್ಷದಿಂದ ಪರಿಚಯ ಇರ್ತಕ್ಕಂಥವ್ರು. ಈಶ್ವರ ದೈದೋಟ ಅವರು ಮತ್ತು ಜೋಶಿಯವರು ಬೆಳಗಾವಿನಲ್ಲಿ ಭಾಳ ವರ್ಷದಿಂದ ಪತ್ರಿಕೋದ್ಯಮ ನಡೆಸ್ಕೊಬರ್ತಿರ್ತಕ್ಕಂಥವ್ರು. ಪ್ರಸನ್ನ ಅವರು ನಮಗೆಲ್ಲ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು, ಭಾಳ ಜನ ಇಲ್ಲಿರ್ತಕ್ಕಂಥವ್ರು. ಹಾಗಾಗಿ ಅವರೆಲ್ಲರೂ ಕೂಡ ಇನ್ನೂ ಭಾಳ ವರ್ಷಗಳ ಕಾಲ ಈ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಿದೆ. ಪತ್ರಿಕೋದ್ಯಮ ಮತ್ತು ಸುದ್ದಿ ಮಾಧ್ಯಮನೇ ಭಾಳ ಪ್ರಭಾವಿ ಮಾಧ್ಯಮ. ಅದು ಸಂವಿಧಾನದಲ್ಲಿ ಪತ್ರಿಕೋದ್ಯಮ 4ನೇ ಅಂಗ ಅಂತ ಹೇಳದೇ ಇದ್ದರೂ ಕೂಡ ಅದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಜೊತೆಗೆ ಇದನ್ನು ಕೂಡ ಸೇರಿಸ್ಬಿಟ್ಟಿದ್ದಾರೆ. 4 ಅಂಗಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ 4 ಅಂಗಗಳು ಭಾಳ ಪ್ರಮುಖವಾದಂಥ ಅಂಗಗಳು. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಸಮಾಜದಲ್ಲಿ ಬದಲಾವಣೆಗಳು ಬರಬೇಕಾದ್ರೆ ಸಂವಿಧಾನದ ಆಶಯಗಳು ಈಡೇರಬೇಕಾದ್ರೆ ಈ 4 ಅಂಗಗಳು
ಅತ್ಯಂತ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಜವಾಬ್ದಾರಿಯಿಂದ ಕೆಲಸ ಮಾಡಿದಾಗಲೇ ನಾವು ಸಮಾಜಮುಖಿಗಳಾಗ್ತೀವಿ, ಸಮಾಜದಲ್ಲಿ ಜನರ ವಿಶ್ವಾಸವನ್ನು, ನಂಬಿಕೆಯನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ಜನರಿಗೆ ಪತ್ರಿಕೆಗಳ ಮೇಲೆ, ಟಿ ವಿ ಚಾನೆಲ್ಗಳ ಮೇಲೆ ಭಾಳ ನಂಬಿಕೆ ಇದೆ. ಆ ನಂಬಿಕೆ ಇಟ್ಕೊಂಡು ಜನ ಇರ್ತಾರೆ. ಆದ್ದರಿಂದ ನಂಬಿಕೆಯನ್ನು ಯಾವ ಕಾರಣಕ್ಕೂ ಕೂಡ ಅದಕ್ಕೆ ತೊಡಕಾಗದೇ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾನು ಹಾಗಾಗಿ ಹೇಳ್ತಾ ಇರ್ತೀನಿ, ಇಂತಹ ಕಾರ್ಯಕ್ರಮಗಳಿದ್ದಾಗ ನಾವು ನಮ್ಮ ಸುದ್ದಿ ಯಾವ ಥರ ಇರಬೇಕು, ಈ ವೃತ್ತಿ ಹೇಗಿರಬೇಕು ಅಂತಂದರೆ ವೃತ್ತಿಪರತೆಯಿಂದ ಇರಬೇಕು, ವಸ್ತುನಿಷ್ಠವಾಗಿರಬೇಕು ಸುದ್ದಿಗಳು. ಇದು ಭಾಳ ಮುಖ್ಯವಾಗಿರಬೇಕಾಗ್ತದೆ. ಸುದ್ದಿಗಳನ್ನು ಈಗ ಅನೇಕ ಕಡೆ ನಾವು ನೋಡ್ತಾ ಇರ್ತೀವಿ, ಹೆಚ್ಚು ರಂಜಿತವಾಗಿ ಮಾಡ್ತಕ್ಕಂಥದ್ದು. ಅದು ಬಹುಶಃ ಅದು ಪಾಪ್ಯುಲಾರಿಟಿಗೆ ಮಾಡ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಗಂಡ ಹೆಂಡ್ತಿರ ಜಗಳ ಮಾಡೋದನ್ನೇ ಇಡೀ ದಿನ ಎಲ್ಲ ತೋರಿಸ್ತಕ್ಕಂಥದ್ದು ಮಾಡೋದು, ಅದನ್ನೇ ದೊಡ್ಡ ಸುದ್ದಿ ಮಾಡಿಟ್ಬಿಡೋದು. ಅದರಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ, ಸಮಾಜಕ್ಕೂ ಉಪಯೋಗ ಇಲ್ಲ, ಪಾಪ ಅವ್ರಿಗೂ ಉಪಯೋಗ ಇಲ್ಲ. ಇಂಥ ಸುದ್ದಿಗಳನ್ನು ತಗೊಂಡು ಸಮಾಜ ಏನು ಮಾಡಬೇಕು ಅದನ್ನು? ಅದಕ್ಕೆ ವಸ್ತುನಿಷ್ಠವಾಗಿ ಸುದ್ದಿಯನ್ನು ಕೊಡ್ತಕ್ಕಂಥದ್ದು, ಸಾಧ್ಯವಾದ ಮಟ್ಟಿಗೆ ವಾಸ್ತವಿಕ ನೆಲಗಟ್ಟಿನಲ್ಲಿ ಸುದ್ದಿಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇದು ಸಮಾಜಕ್ಕೂ ಅನುಕೂಲ ಆಗ್ತದೆ, ನಮಗೂ ಅನುಕೂಲ ಆಗ್ತದೆ. ನಾನು ಯಾವತ್ತೂ ಈ ಫ್ರೀಡಮ್ ಆಫ್ ಸ್ಪೀಚ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ, ಇದಕ್ಕೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು, ಅದಕ್ಕೆ ಹೆಚ್ಚು ಮಹತ್ವ ಇರಬೇಕು. ಯಾವುದೇ ಕಾರಣಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಾರ್ದು, ಆದರೆ ಅದು ದುರುಪಯೋಗನೂ ಕೂಡ ಆಗಬಾರ್ದು. ಇದು ಭಾಳ ಮುಖ್ಯವಾದಂಥ ವಿಚಾರ ಅಂತಕ್ಕಂಥದ್ದು. ಹಾಗಾಗಿ ನಾನು ರಾಜಕಾರಣಕ್ಕೆ ಬಂದ ಇವತ್ತಿನವರೆಗೂ ಕೂಡ ನನ್ನ ಮೇಲೆ ಟೀಕೆ ಬರಲಿ ಅಥವಾ ಪ್ರಶಂಸೆ ಬರಲಿ, ಯಾವತ್ತೂ ನಾನು ಯಾರಿಗೂ ಒಂದು ಫೋನ್ ಮಾಡು ಕೂಡ ಹೇಳಲ್ಲ. ಭಾಳ ಟೀಕೆ ಬಂದಾಗಲೂ ಕೂಡ ಇದ್ಯಾಕ್ರಿ ಹಿಂಗೆ ಮಾಡಿದ್ದೀರಿ ಅಂತ ಕೇಳೋಕ್ಕೂ ಹೋಗೋದಿಲ್ಲ ನಾನು. ಯಾಕಂದರೆ ಟೀಕೆಗಳನ್ನು ಸ್ವೀಕಾರ ಮಾಡಬೇಕಾಗ್ತದೆ, ಪ್ರಶಂಸೆನೂ ಸ್ವೀಕಾರ ಮಾಡಬೇಕಾಗ್ತದೆ. ಅದರಲ್ಲೂ ನಾವು ಅಧಿಕಾರದಲ್ಲಿರುವಾಗ ಭಾಳ ವಸ್ತುನಿಷ್ಠವಾಗಿ ಸರ್ಕಾರದಲ್ಲಿರ್ತಕ್ಕಂಥ ದೋಷಗಳನ್ನು ತಿಳಿಸ್ತಕ್ಕಂಥದ್ದು ಸ್ವಾಗತಾರ್ಹ. ತಿಳಿಸಲೇಬೇಕಾಗ್ತದೆ. ನಾವು ಮಾಡ್ತಂಥ ತಪ್ಪುಗಳು ನಾವು ತಪ್ಪುಗಳೇ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳೋದಿಲ್ಲ, ಆದರೆ ತಪ್ಪುಗಳನ್ನು ಹೇಳಬೇಕು. ಆ ತಪ್ಪುಗಳನ್ನು ಹೇಳುವಾಗ ಯಾವುದೇ ಕಾರಣಕ್ಕೆ ಅದರಲ್ಲಿ ಯಾವುದೇ ಉದ್ದೇಶ ಇರಬಾರ್ದು ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಯಾವುದೇ ಉದ್ದೇಶ ಇರಬಾರ್ದು. ಅದು ಮಾಡಿದ್ರೆ ಬಹುಶಃ ಸಾರ್ವಜನಿಕರು ಕೂಡ ಅದನ್ನು ಸ್ವಾಗತ ಮಾಡ್ತಾರೆ, ಸಾರ್ವಜನಿಕರು ಕೂಡ ಒಪ್ಪುಗೊಳ್ತಾರೆ, ಮತ್ತು ಸಮಾಜಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ನಾವು ಎಲ್ಲರೂ ಸೇರಿ ಬದಲಾವಣೆ ತರಬೇಕು. ನಾವೆಲ್ಲ ಈ 4 ಅಂಗಗಳು ಕೂಡ ಸಮಾಜದಲ್ಲಿ ಬದಲಾವಣೆ ತರಬೇಕು. ಅದನ್ನೇ ನಾವು ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ. ಸಮಾಜದಲ್ಲಿ ಸಮಾನತೆ ಬರಬೇಕು, ಸಾಮಾಜಿಕ ನ್ಯಾಯ ಸಿಕ್ಕಬೇಕು, ಸಮಾನ ಅವಕಾಶಗಳು ಸಿಕ್ಕಬೇಕು, ಅಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು. ಅದು ಇವತ್ತಿಂದಲ್ಲ, ಅನೇಕ ವರ್ಷಗಳಿಂದ ಈ ಥರದ ಚರ್ಚೆ ಸಮಾಜದಲ್ಲಿ ನಡೀತಾ ಇದೆ. ಆ ದಿಕ್ಕಿನಲ್ಲಿ ಯಾಕಂದರೆ ಜನರಿಗೆ ಈ ಮಾಧ್ಯಮದಲ್ಲಿ ಭಾಳ ನಂಬಿಕೆ ಇರೋದ್ರಿಂದ ಇವರು ಹೆಚ್ಚು ಜವಾಬ್ದಾರಿಯಿಂದ, ಅದನ್ನೇ ಅರ್ಜುನ್ ದೇವ್ ಅವ್ರು ಹೇಳಿದ್ರು. ಅವತ್ತಿನ ಪತ್ರಿಕೋದ್ಯಮ, ಇವತ್ತಿನ ಪತ್ರಿಕೋದ್ಯಮ, ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪತ್ರಿಕೋದ್ಯಮ, ಸ್ವಾತಂತ್ರ್ಯ ಬಂದ ತಕ್ಷಣ ಇದ್ದಂಥ ಪತ್ರಿಕೋದ್ಯಮ, ಇವತ್ತಿನ ಪತ್ರಿಕೋದ್ಯಮ, ಇವನ್ನೆಲ್ಲೂ ಕೂಡ ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದದ್ದೇ ಬೇರೆ ಥರದ ಪತ್ರಿಕೋದ್ಯಮ, ದೇಶಕ್ಕೆ ಹೋಗಿ ಸ್ವಾತಂತ್ರ್ಯ ಬರಬೇಕಾಗಿತ್ತು. ಆಗ ದೇಶದ ಬಗ್ಗೆ ಮಾತ್ರ ನಾವು ವಿಚಾರ ಮಾಡ್ತಾಯಿದ್ವಿ. ಸ್ವಾತಂತ್ರ್ಯ ಬಂದ ನಂತರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾಯಿದ್ವಿ.
ಈಗೇನಾಗ್ಬಿಟ್ಟಿದೆ ಪತ್ರಿಕೋದ್ಯಮ, ಈಗ ಅವ್ರು ಹೇಳಿದ್ರಲ್ಲ, ಪತ್ರಿಕೋದ್ಯಮ ಮಾಡ್ಕೊಂಡವರು ಪತ್ರಿಕೆ ನಡೆಸೋದು ಕಷ್ಟದ ಕೆಲಸ. ಆ ವೃತ್ತಿಯಿಂದ ಬಂದಂಥವ್ರು, ಆ ವೃತ್ತಿ ಮಾಡ್ತಕ್ಕಂಥವ್ರು, ಅವ್ರ ಪತ್ರಿಕೆ ನಡೆಸೋದು ಭಾರಿ ಕಷ್ಟ. ಹಾಗಾಗಿನೇ ಈಗ ಕಾರ್ಪೊರೇಟ್ ಬಾಡಿಗಳ ಕೈಗೆ ಹುಟ್ಟೋಗ್ಬಿಡ್ತಾ ಇದ್ದಾವೆ ಪತ್ರಿಕೆಗಳು. ಅದು ಒಂದು ಕೈಗಾರಿಕೆ ಆಗಬಾರ್ದು, ಅದು ವೃತ್ತಿನೇ ಆಗಬೇಕು. ಅವ್ರು ಹೇಳಿದ್ರಲ್ಲ, ಈಗ ಭಾರಿ ಕಷ್ಟ ಆಗ್ತದೆ, ಪತ್ರಿಕೆ ನಡೆಸೋರು ಹೇಳ್ದಾಗ ಕೇಳಬೇಕಾಗ್ತದೆ, ಅಥವಾ ಟಿ ವಿ ಚಾನಲ್ ಮಾಲೀಕರು ಹೇಳ್ದಾಗ ಕೇಳಬೇಕಾಗ್ತದೆ, ಭಾರಿ ಕಷ್ಟದ ಕೆಲಸ ಆಗ್ತದೆ ಅಂಥೇಳಿ. ಸೊ ಅದು ಒಳ್ಳೆಯದಾಗೋದಕ್ಕಿಂತ ಸಮಾಜಕ್ಕೆ ಅನಾನುಕೂಲ ಆಗ್ತಕ್ಕಂಥದ್ದೇ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು, ಬಹುಶಃ ಅವರು ಅನುಭವದಿಂದ ಆ ಮಾತುಗಳನ್ನು, ನಾನೇನು ಪತ್ರಿಕೋದ್ಯಮ ಓದ್ದವನು ಅಲ್ಲ, ನನಗೆ ಅಷ್ಟೊಂದು ಅದ್ರ ಬಗ್ಗೆ ಆಳವಾದಂಥ ಜ್ಞಾನನೂ ಕೂಡ ಇಲ್ಲ. ಆದರೆ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ವಕೀಲನಾಗಿ ಕಳೆದ 30-35 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಇದ್ಕೊಂಡು ಇದನ್ನೆಲ್ಲ ಹತ್ತಿರದಿಂದ ನೋಡ್ತಾ ಇರೋದ್ರಿಂದ ಅರ್ಜುನ್ ದೇವವರು ಹೇಳಿದಂಥ ಮಾತುಗಳು, ಅನುಭವದ ಮಾತುಗಳು ಸತ್ಯಕ್ಕೆ ಭಾಳ ಹತ್ತಿರವಾಗಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೆ. ಅದರಿಂದ ಇವತ್ತು ನಾವು ಈ ಪತ್ರಿಕೋದ್ಯಮ ನಾವೇ ಈಗ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥವ್ರು, ಯಾವುದೇ ವೃತ್ತಿನಲ್ಲಿ ಕೆಲಸ ಮಾಡಲಿ, ನಾವು ಸ್ವತಃ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಕೂಡ ಇವತ್ತು ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಸಮಾಜದಲ್ಲಿ ಅನೇಕ ಅಂಕುಡೊಂಕುಗಳನ್ನು ತಿದ್ದತಕ್ಕಂಥ ಪ್ರಯತ್ನಗಳು ಆಗಬೇಕಾಗ್ತದೆ. ಅದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ, ಹೆಚ್ಚು ಗಮನ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಆದರೆ ಅದು ಪತ್ರಿಕೋದ್ಯಮದ ಉದ್ದೇಶ ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಇದೆಲ್ಲ ಭಾಳ ಜನ ಇಲ್ಲಿ ಹಿರಿಯ ಪತ್ರಿಕೋದ್ಯಮಿಗಳು, ಪತ್ರಕರ್ತರೆಲ್ಲ ಇದ್ದಾರೆ. ಇಲ್ಲಿ ಭಾಳ ಜನ ನಿವೃತ್ತರಾದವರು, ಕೆಲಸ ಮಾಡೋದವರು, ಈಗಲೂ ಸಕ್ರಿಯವಾಗಿರ್ತಕ್ಕಂಥವರು ಅವರೆಲ್ಲ ಇದ್ದಾರೆ. ಸೊ ಇದು ಒಂದು ನಾವೇ ಇದಕ್ಕೆ ನಮ್ಮ ವೃತ್ತಿಗಳಲ್ಲಿ, ನಮ್ಮ ಕೆಲಸಗಳಲ್ಲಿ ನಾವೇ ಅದನ್ನು ವಸ್ತುನಿಷ್ಠವಾಗಿ ಚಿಂತನೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಸರ್ಕಾರ ಇದನ್ನು ಸುಮಾರು TSR ಅವರ ಪ್ರಶಸ್ತಿ ಸುಮಾರು 20 ಜನರಿಗೆ ಇಲ್ಲಿವರೆಗೂ ಕೊಟ್ಟಿರಬೇಕು ಅಂತ ಅಂದ್ಕೊಂಡಿದ್ದೀನಿ. 20 ಜನರಿಗೆ ಕೊಟ್ಟಿದ್ದಾರೆ, ಪ್ರತಿಷ್ಠಿತ ವ್ಯಕ್ತಿಗಳಿಗೆ, ಕೆಲಸ ಮಾಡಿದಂಥವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಮುಂದೇನೂ ಕೂಡ ಇವರೆಲ್ಲರೂ ಯಾರ್ಯಾರು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ, ಇವರು ಬೇರೆ ಈ ವೃತ್ತಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮಾದರಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಯಾಕಂತಂದರೆ ಹಿರಿಯರು ಕಿರಿಯರಿಗೆ ಮಾದರಿ ಆಗಬೇಕಾಗ್ತದೆ, ಮಾರ್ಗದರ್ಶಕರಾಗಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಇವರೆಲ್ಲರೂ ಕೂಡ ಮಾರ್ಗದರ್ಶಕರಾಗಲಿ. ಆ ಮೂಲಕ ಮಾಧ್ಯಮದಲ್ಲಿ ಅನೇಕ ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಎಲ್ಲರಿಗೂ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಸ್ತುನಿಷ್ಠವಾದ ಚಿಂತನೆ ಅಗತ್ಯ ಎಂಬಂತಹ ಅನಿಸಿಕೆಗಳನ್ನು ಸಭಿಕರೊಂದಿಗೆ ಹಂಚಿಕೊಂಡಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಆತ್ಮೀಯರೇ, ಈ ಬೃಹತ್ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ಎಲ್ಲರಿಗೂ ಕೃತಜ್ಞತೆಗಳನ್ನು ವಂದನಾರ್ಪಣೆಯ ಮೂಲಕ ಸಲ್ಲಿಸಲು ನಿಮ್ಮೊಂದಿಗೆ ಸಾರ್ವಜನಿಕ ಮತ್ತು ವಾರ್ತಾ ಇಲಾಖೆಯ ನಿರ್ದೇಶಕರಾದಂತಹ ಶ್ರೀಯುತ NR ವಿಶ್ವಕುಮಾರ್ ಅವರು 2012 ಮತ್ತು 2013ನೇ ಸಾಲಿನ TSR ಪ್ರಶಸ್ತಿ ಮತ್ತು ಮೊಹರೆ ಹನುಮಂತರಾಯ ಪ್ರಶಸ್ತಿ ಹಾಗೂ ಅಭಿವೃದ್ಧಿ ಪತ್ರಿಕೋದ್ಯಮ ಮತ್ತು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯ ಪ್ರಧಾನ ಸಮಾರಂಭಕ್ಕೆ ತಮ್ಮೆಲ್ಲ ಕಾರ್ಯಕ್ರಮಗಳ ನಡುವೆ ಬಿಡುವು ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಶೋಭೆಯನ್ನು ತಂದಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇನೆ.
ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಸನ್ಮಾನ್ಯ ಮೂಲ ಸೌಲಭ್ಯ ಅಭಿವೃದ್ಧಿ ಹಜ್ ಹಾಗೂ ವಾರ್ತಾ ಸಚಿವರಾದ ಶ್ರೀ ಆರ್ ರೋಷನ್ ಬೇಗ್ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಎರಡೂ ವರ್ಷದ TSR ಮತ್ತು ಮೊಹರೆ ಹನುಮಂತರಾಯ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀ ಅರಳಿ ನಾಗರಾಜ್ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಗೆಳೆಯ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಎಂ ಎ ಪೊನ್ನಪ್ಪನವರು ವಾರ್ತಾ ಇಲಾಖೆ ಜೊತೆ ತಮ್ಮೆಲ್ಲ ಚಟುವಟಿಕೆಗಳ ಜೊತೆ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಈ ಸಮಾರಂಭದ ಮುಖ್ಯ ಅತಿಥಿಗಳ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದ 8 ಜನ ಹಿರಿಯ ಪತ್ರಕರ್ತರಿಗೆ ಕೂಡ ನಾನು ಇಲಾಖೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಸಮಾರಂಭಕ್ಕೆ ಹಲವಾರು ಹಿರಿಯ ಪತ್ರಕರ್ತರು TSR ಪ್ರಶಸ್ತಿ ವಿಜೇತ ಪತ್ರಕರ್ತರು ಬಂದಿದ್ದಾರೆ, ಹಾಗೂ ಸಕ್ರಿಯವಾಗಿ ಪತ್ರಕರ್ತರು ಬಂದಿದ್ದಾರೆ ಮತ್ತು ಹಿರಿಯ ರಾಜಕಾರಣಿಗಳು ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿ ತಮ್ಮ ವೃತ್ತಿ ಬಾಂಧವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಾರ್ತಾ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ನಾಗಾಂಬಿಕಾ ದೇವಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮ ಕೊಂಚ ತಡವಾದರೂ ಕೂಡ ಸಹನೆಯಿಂದ ಮತ್ತು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗು ನೀಡಿದ ಎಲ್ಲ ಪ್ರೇಕ್ಷಕರಿಗೆ ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. 2012-13ನೇ ಸಾಲಿನ TSR ಸ್ಮಾರಕ ಮೊಹರೆ ಹನುಮಂತರಾಯ ಅಭಿವೃದ್ಧಿ ಹಾಗೂ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ಇಲ್ಲಿಗೆ ಸಂಪನ್ನಗೊಂಡಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೆ ಹಾಗೂ ಪ್ರಶಸ್ತಿ ಪುರಸ್ಕೃತರಿಗೆ ಸಭಾಸದರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಶುಭರಾತ್ರಿ. Kalinga Institute of Social Sciences, KISS, Bhubaneswar, Orissa in India is world's largest fully free residential educational institute and home for 25,000 tribal children, including 15,000 girls, educating from kindergarten to post-graduation, along with vocational and life skills training. KISS has been implementing the Millennium Development Goals of the United Nations Organization and transforming social liabilities into social assets, creating change agents for the society and converting tax consumers into taxpayers, a unique educational initiative for social transformation.